ನನ್ನ ಹೆಸರು ಸ್ನೇಹ. ನಾನು ದೊಡ್ಡವಳಾಗುತ್ತಾ ಬಂದಂತೆ ನನ್ನ ಕಣ್ಣೆದುರಿಗೆ ಕಾಣಿಸುವ ಒಂದು ಮುಖ ಎಂದರೆ ಅದು ನನ್ನ ಚಿಕ್ಕಮ್ಮ. ನಾನು ಚಿಕ್ಕವಳಿದ್ದಾಗಿಂದ ದೊಡ್ಡವಳಾಗುವವರೆಗೆ ನನ್ನ ಚಿಕ್ಕಮ್ಮನ ಮೇಲೆ ದೌರ್ಜನ್ಯ ನಡೆಯುತ್ತಿರುವುದನ್ನು ನಾನು ಪದೇ ಪದೇ ನೋಡುತ್ತಿದ್ದೆ. ನಮ್ಮ ಮನೆಯ ಎದುರಿಗೆ ಒಂದು ಚಿಕ್ಕ ಮುರುಕಲು ಕೋಣೆ ಇತ್ತು. ಅದನ್ನು ನಾವು ಚಿಕ್ಕಮ್ಮನ ಮನೆ ಎಂದು ಕರೆಯುತ್ತಿದ್ದೆವು. ಮಳೆ ಬಂದಾಗ ಅದರ ಮೇಲ್ಛಾವಣಿ ಸೋರುತ್ತಿತ್ತು. ಮೇಲ್ಛಾವಣಿ ಯಾವಾಗ ತಮ್ಮ ಮೇಲೆ ಬಿದ್ದು ಬಿಡುತ್ತದೆಯೋ ಎಂದು ಚಿಕ್ಕಮ್ಮನ ಮುಖದಲ್ಲಿ ಯಾವಾಗಲೂ ಅಜ್ಞಾತ ಭಯ ಇರುತ್ತಿತ್ತು. ಚಿಕ್ಕಮ್ಮನಿಗೆ 2 ಮಕ್ಕಳಿದ್ದರು, ಸ್ವಾತಿ ಮತ್ತು ಕೀರ್ತಿ. ಅವರು ತುಂಬ ಒಳ್ಳೆಯವರು ಮತ್ತು ತುಂಬ ಚುರುಕಾಗಿದ್ದರು. ಅವರು ಕೆಲವೊಮ್ಮೆ ಅಂಗಳದಲ್ಲಿ ಆಟವಾಡಿದರೆ ಇನ್ನು ಕೆಲವೊಮ್ಮೆ ಚಿಕ್ಕಮ್ಮನ ಆದೇಶದ ಮೇರೆಗೆ ನಮ್ಮ ಮನೆಯ ಕೆಲಸ ಮಾಡುತ್ತಿದ್ದರು. ಅಮ್ಮ ಯಾವಾಗಲೂ ಹೇಳುತ್ತಿದ್ದರು, ಅವಳು ನಮ್ಮ ಮನೆಯ ನೌಕರಳು ಅಂದ ಮೇಲೆ ಇವರು ಸಹ ನಮ್ಮ ಮನೆಯ ನೌಕರರು. ಚಿಕ್ಕಂದಿನಲ್ಲಿ ನನಗೆ ಇದೆಲ್ಲ ಸಾಮಾನ್ಯ ಅನಿಸುತ್ತಿತ್ತು. ಆದರೆ ದೊಡ್ಡವಳಾಗುತ್ತಿದ್ದಂತೆ ನನಗೆ ಇದೆಲ್ಲ ತುಂಬ ಅಸಹನೀಯವಾಯಿತು. ಅಮ್ಮನಿಗೆ ಚಿಕ್ಕಮ್ಮನ ಮೇಲೆ ಯಾವುದೋ ಹಳೆಯ ದ್ವೇಷ ಇರಬಹುದು. ಅವರು ಚಿಕ್ಕ ಚಿಕ್ಕ ಮಾತಿಗೂ ಅವರನ್ನು ಅವಮಾನಿಸುತ್ತಾ ಬೈಯುತ್ತಿದ್ದರು. ಒಮ್ಮೆ ನಾನು ಕೇಳಲ್ಪಟ್ಟಿದ್ದೆ. ಚಿಕ್ಕಮ್ಮ ಅಮ್ಮನ ಬಳಿ ಬಂದು, ಅಕ್ಕ, ನಾನು ನನ್ನ ದೊಡ್ಡ ಮಗಳು ಸ್ವಾತಿಗೆ ಸ್ಕೂಲಿನಲ್ಲಿ ಅಡ್ಮಿಷನ್ ಮಾಡಿಸಬೇಕೆಂದುಕೊಂಡಿದ್ದೇನೆ. ಸ್ವಲ್ಪ ಹಣ ಕೊಟ್ಟರೆ ಉಪಕಾರವಾಗುತ್ತಿತ್ತು. ಅಮ್ಮ ಹೇಳಿದರು, ನಿನಗೆ ನಿನ್ನ ಮಕ್ಕಳನ್ನು ಓದಿಸುವಷ್ಟು ಸಾಮರ್ಥ್ಯ ಇದೆಯಾ? ನಿನ್ನ ಮತ್ತು ನಿನ್ನ ಮಕ್ಕಳ ಕೈಯಲ್ಲಿ ಪೊರಕೆ ಚೆನ್ನಾಗಿ ಕಾಣುತ್ತದೆ. ಚಿಕ್ಕಮ್ಮ ಸುಮ್ಮನಾದರು. ಅವರು ಪ್ರತಿದಿನ ಬೆಳಿಗ್ಗೆ ನಮ್ಮ ಮನೆಗೆ ಬಂದು ಬೆಳಿಗ್ಗೆಯಿಂದ ಸಂಜೆಯವರೆಗೂ ನೌಕರರಂತೆ ಕೆಲಸ ಮಾಡುತ್ತಿದ್ದರು. ಮಧ್ಯಾಹ್ನ ಅಮ್ಮನ ಕಾಲು ಒತ್ತುತ್ತಿದ್ದರು. ನನ್ನ ಅಮ್ಮ ತಮ್ಮ ಪ್ರತಿಯೊಂದು ಕೆಲಸವನ್ನು ಚಿಕ್ಕಮ್ಮನಿಂದಲೇ ಮಾಡಿಸಿಕೊಳ್ಳುತ್ತಿದ್ದರು. ಚಿಕ್ಕಮ್ಮ ಕೂಡ ತಾನು ಇದಕ್ಕಾಗಿ ಹುಟ್ಟಿದ್ದೇನೆ ಎನ್ನುವಂತೆ ಇರುತ್ತಿದ್ದರು. ಅಪ್ಪ ಕೂಡ ಸುಮ್ಮನಿರುತ್ತಿದ್ದರು. ಇದು ಹೆಂಗಸರ ವಿಷಯ ಎನ್ನುವಂತೆ ಅವರು ತಮ್ಮ ಹೆಂಡತಿಯ ವಿಷಯದಲ್ಲಿ ತಲೆ ಹಾಕುತ್ತಿರಲಿಲ್ಲ. ಒಮ್ಮೆ ನಾನು ಚಿಕ್ಕಮ್ಮನಿಗೆ ಕೇಳಿದ್ದೆ, ನೀವು ಬೇರೆಯವರ ಮನೆಗೆ ಏಕೆ ಕೆಲಸಕ್ಕೆ ಹೋಗುತ್ತಿಲ್ಲ? ಅಲ್ಲಿ ನಿಮಗೆ ಇದಕ್ಕಿಂತ ಹೆಚ್ಚು ಹಣ ಸಿಗುತ್ತಿತ್ತು. ಅವರು ಮುಗುಳ್ನಕ್ಕು ಹೇಳಿದರು, ಮಗಳೇ, ನನಗೆ ಇಲ್ಲಿ ಕೆಲಸ ಮಾಡುವುದು ಅನಿವಾರ್ಯ. ನನಗೆ ಬೇರೆ ಕಡೆ ಹೋಗಲು ಕಷ್ಟವಾಗುತ್ತದೆ. ಆದರೆ ನನಗೆ ಗೊತ್ತಿತ್ತು ವಿಷಯ ಬೇರೆ ಇದೆ ಎಂದು. ಅವರಿಗೆ ಇಲ್ಲಿ ಕೆಲಸ ಮಾಡುವುದು ಅನಿವಾರ್ಯವಾಗಿತ್ತು. ಬೇರೆ ಯಾರ ಆಸರೆಯೂ ಇರಲಿಲ್ಲ. ಚಿಕ್ಕಪ್ಪ ಈ ಪ್ರಪಂಚ ಬಿಟ್ಟು ಹೋಗಿದ್ದರು. ಒಂದು ಅಪಘಾತ ಅವರ ಜೀವವನ್ನು ಬಲಿ ತೆಗೆದುಕೊಂಡಿತ್ತು. ನನ್ನ ಚಿಕ್ಕಮ್ಮ ನಮ್ಮ ಮನೆಯಲ್ಲಿ ಬಂದಿಯಾದರು. ಒಂದು ದಿನ ನಾನು ಚಿಕ್ಕಮ್ಮ ನನ್ನ ಅಮ್ಮನ ಕಾಲು ಒತ್ತುತ್ತಿರುವುದನ್ನು ನೋಡಿದೆ. ನನ್ನ ಅಮ್ಮ ಅವರಿಗೆ ಬೈಯುತ್ತಿದ್ದರು, ನಿನ್ನ ಕೈಗೆ ಜೀವ ಇಲ್ಲವೇ? ಸ್ವಲ್ಪ ಜೋರಾಗಿ ಒತ್ತು. ಆಗ ನನಗೆ 10 ವರ್ಷ. ಚಿಕ್ಕಮ್ಮ ಈ ರೀತಿ ಬೈಸಿಕೊಂಡು ತಮ್ಮ ಕೆಲಸ ಮುಂದುವರಿಸುತ್ತಿದ್ದರು. ಇದು ಅವರಿಗೆ ಅಭ್ಯಾಸವಾಗಿತ್ತು. ನನ್ನ ಅಮ್ಮ ಇದು ತಮ್ಮ ಗೆಲುವು ಎಂದುಕೊಂಡಿದ್ದರು. ಚಿಕ್ಕಮ್ಮನನ್ನು ಅವಮಾನಿಸಿ ಅವರ ಮಕ್ಕಳು ನನ್ನ ಹಳೆಯ ಬಟ್ಟೆ ಹಾಕಿಕೊಳ್ಳುವಂತೆ ಮಾಡಿ ಅವರಿಂದ ಕೆಲಸ ಮಾಡಿಸಿಕೊಳ್ಳುವ ಮೂಲಕ ತಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳುತ್ತಿದ್ದರು. ಅಮ್ಮ ಇದನ್ನು ತಮ್ಮ ಗೆಲುವು ಅಂದುಕೊಂಡಿದ್ದರು. ಆದರೆ ನನಗೆ ಇದು ಸೋಲು, ಮಾನವೀಯತೆಯ ಸೋಲು. ಕಳೆದ ರಾತ್ರಿ ಮಳೆಯಿಂದಾಗಿ ಚಿಕ್ಕಮ್ಮನ ಮನೆಯ ಮೇಲ್ಛಾವಣಿ ಸೋರುತ್ತಿತ್ತು. ಸ್ವಾತಿ ಮತ್ತು ಕೀರ್ತಿ ಸೋರುವ ಜಾಗದಲ್ಲಿ ಬಕೆಟ್ ಮತ್ತು ಇನ್ನಿತರ ಪಾತ್ರೆ ಇಟ್ಟು ಸುಸ್ತಾಗಿದ್ದರು. ಬೆಳಿಗ್ಗೆ ಅಮ್ಮ ಕಿಟಕಿಯಿಂದ ಇಣುಕಿ ನೋಡಿದರು. ಅವರಿಗೆ ಸ್ವಲ್ಪವೂ ಕರುಣೆ ಬರಲಿಲ್ಲ. ಬದಲಿಗೆ ಅವರ ಕಷ್ಟ ನೋಡಿ ನಗುತ್ತಿದ್ದರು. ನನಗೆ ಇವರು ಇಂಥ ಪರಿಸ್ಥಿತಿಯಲ್ಲಿ ಹೇಗೆ ನಗುತ್ತಿದ್ದಾರೆ ಎನ್ನುವುದು ಅರ್ಥವಾಗಲಿಲ್ಲ. ಚಿಕ್ಕಮ್ಮ ಆ ದಿನ ಕೂಡ ಸಮಯಕ್ಕೆ ಸರಿಯಾಗಿ ಬಂದರು. ಅವರ ಬಟ್ಟೆ ಒದ್ದೆಯಾಗಿತ್ತು. ಕೂದಲಿನಿಂದ ನೀರು ಇಳಿಯುತ್ತಿತ್ತು. ಅಮ್ಮ ಬಾಗಿಲು ತೆರೆದು ಹೇಳಿದರು, ಮನೆ ಸ್ವಚ್ಛ ಮಾಡುತ್ತೀಯೋ ಇಲ್ಲ ಎಲ್ಲರನ್ನೂ ಕಾಯಿಲೆ ಬೀಳಿಸುತ್ತೀಯೋ? ಚಿಕ್ಕಮ್ಮ ಮೆಲ್ಲಗೆ ಹೇಳಿದರು, ಅಕ್ಕ, ನಾನು ಬೇಗನೆ ಕೆಲಸ ಮುಗಿಸಿ ಕೀರ್ತಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೇನೆ. ಅವಳು ರಾತ್ರಿ ಪೂರ್ತಿ ಜ್ವರದಿಂದ ಬಳಲುತ್ತಿದ್ದಾಳೆ. ಅಮ್ಮ ಹೇಳಿದರು, ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಹಣ ಯಾರು ಕೊಡುತ್ತಾರೆ? ಇಲ್ಲಿ ಕೆಲಸ ಮಾಡಿ ಹಣ ಕೂಡಿಟ್ಟಿದ್ದೀಯಾ? ಚಿಕ್ಕಮ್ಮ ಮೊದಲ ಬಾರಿ ಧೈರ್ಯ ಮಾಡಿ ಹೇಳಿದರು, ಅಕ್ಕ, ಸ್ವಲ್ಪ ಹಣ ಕೊಡಿ, ನನ್ನ ಮಗಳಿಗೆ ಚಿಕಿತ್ಸೆ ಕೊಡಿಸುತ್ತೇನೆ. 2-3 ದಿನದಲ್ಲಿ ನಿಮ್ಮ ಹಣ ವಾಪಸ್ ಕೊಡುತ್ತೇನೆ. ಅಮ್ಮ ಇದನ್ನು ಕೇಳಿ, ವಾಪಸ್ ಮಾಡುತ್ತೀಯಾ? ಚಿಕ್ಕಮ್ಮ ಹೇಳಿದರು, ಹೌದು ಅಕ್ಕ, ಕಳೆದ ಬಾರಿ ಹಿಂತಿರುಗಿಸಿದ ಹಾಗೆ. ಅಮ್ಮ ಹೇಳಿದರು, ನಿನ್ನ ಮಿತಿಯಲ್ಲಿ ಇರು. ಚಿಕ್ಕಮ್ಮನ ಮುಖ ಕಳೆಗುಂದಿತ್ತು. ಕೈ ಮುಗಿದು ಕೇಳಿಕೊಂಡರು, ಅಕ್ಕ, ನಾನು ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ದಯವಿಟ್ಟು ಹಣ ಕೊಡಿ. ನನ್ನ ಮಗಳ ಜೀವದ ಪ್ರಶ್ನೆ. ಅಮ್ಮ ಮುಖ ತಿರುಗಿಸಿ ಒಳಗೆ ಹೋದರು. ನಾನು ಬಾಗಿಲಲ್ಲಿ ನಿಂತು ಇದನ್ನೆಲ್ಲ ನೋಡುತ್ತಿದ್ದೆ. ಚಿಕ್ಕಮ್ಮ ಬಾಗಿಲ ಹೊರಗೆ ಮಳೆಯ ನೀರಿನಲ್ಲಿ ನಿಂತಿದ್ದರು. ಸ್ವಲ್ಪ ಸಮಯದ ನಂತರ ಅಮ್ಮ 100 ರೂಪಾಯಿ ತಂದು ಅವರ ಕಡೆ ಎಸೆಯುತ್ತಾ ಹೇಳಿದರು, ವಾಪಸ್ ಕೊಡಬೇಕು, ಇಲ್ಲದಿದ್ದರೆ ನಾಳೆಯಿಂದ ಕೆಲಸಕ್ಕೆ ಬರಬೇಡ. ನಾನು ಓಡಿ ಒಳಗೆ ಬಂದು ಹೇಳಿದೆ, ಅಮ್ಮ, ಚಿಕ್ಕಮ್ಮ ಏಕೆ ನಮ್ಮ ಮನೆಯಲ್ಲಿ ಮಾತ್ರ ಕೆಲಸ ಮಾಡುತ್ತಾರೆ? ಬೇರೆ ಮನೆಗೆ ಹೋಗಿ ಕೆಲಸ ಮಾಡಬಹುದಲ್ಲ? ಅವರಿಗೆ ಇನ್ನೂ ಹೆಚ್ಚು ಹಣ ಸಿಗುತ್ತದೆ. ಅಮ್ಮ ನನ್ನನ್ನು ದಿಟ್ಟಿಸಿ ನೋಡಿ ಹೇಳಿದರು, ನಿನಗೆ ಅವರ ಬಗ್ಗೆ ಯಾಕೆ ಇಷ್ಟು ಚಿಂತೆ? ಅವರಿಗೆ ಇಲ್ಲಿ ಊಟ ಸಿಗುತ್ತಿದೆ, ಉಳಿಯಲು ಮನೆ ಇದೆ, ನಮ್ಮ ಹಳೆಯ ಬಟ್ಟೆ ಕೊಡುತ್ತಿದ್ದೇವೆ. ಅವರು ಬೇರೆ ಕಡೆ ಹೋದರೆ ನಾವು ಇಲ್ಲಿ ಕೊಡುವಷ್ಟು ಅನುಕೂಲಗಳು ಅವರಿಗೆ ಸಿಗುವುದಿಲ್ಲ.
ನಾನು ಸುಮ್ಮನಾದೆ. ಆದರೆ ಮನಸ್ಸಿನಲ್ಲಿ ಪ್ರಶ್ನೆಗಳು ಹಾಗೆ ಇದ್ದವು. ಬೇರೆಯವರ ಮನೆಯಲ್ಲಿ ಕೆಲಸ ಮಾಡಿದರೆ ಕೀರ್ತಿಗೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಕೊಡಿಸಬಹುದು ಮತ್ತು ಸ್ವಾತಿಗೆ ಶಾಲೆಗೆ ಹೋಗುವ ಅವಕಾಶ ಸಿಗುತ್ತದೆ ಮತ್ತು ಚಿಕ್ಕಮ್ಮನಿಗೆ ಅವಮಾನ ತಪ್ಪುತ್ತದೆ. ಒಂದು ದಿನ ಮಧ್ಯಾಹ್ನ ಸ್ವಾತಿ ಅಮ್ಮನ ಬಟ್ಟೆ ಐರನ್ ಮಾಡುತ್ತಿದ್ದಳು. ನೀನು ಈ ಕೆಲಸವನ್ನು ಈಗ ಕಲಿತುಕೊಂಡರೆ ಮುಂದೆ ದೊಡ್ಡವಳಾದ ಮೇಲೆ ಇದೇ ಕೆಲಸವನ್ನು ಮಾಡಬಹುದು. ನೀನು ಓದಬೇಕೆನ್ನುವ ಹಠವನ್ನು ಮನಸ್ಸಿನಿಂದ ತೆಗೆದುಹಾಕು. ಆ ಸಮಯದಲ್ಲಿ ನಾನು ಅಂಗಳದಲ್ಲಿ ಕುಳಿತು ನನ್ನ ಪುಸ್ತಕ ಓದುತ್ತಿದ್ದೆ. ಸ್ವಾತಿ ಪದೇ ಪದೇ ನನ್ನ ಪುಸ್ತಕದ ಕಡೆಗೆ ನೋಡುತ್ತಿದ್ದಳು. ನಾನು ಒಂದು ಪುಸ್ತಕ ಅವಳಿಗೆ ಕೊಡುತ್ತಾ ಹೇಳಿದೆ, ನೀನು ಇದನ್ನು ನೋಡಬಹುದು. ಅವಳು ಹೇಳಿದಳು, ಅಕ್ಕ, ನಾನು ಈಗಲೇ ಓದಬೇಕೆಂದುಕೊಂಡಿದ್ದೇನೆ. ನೀವು ನನಗೆ ಹೇಳಿಕೊಡುತ್ತೀರಾ? ನಾನು ಹೌದು ಎನ್ನುವಂತೆ ತಲೆ ಆಡಿಸಿದೆ. ಆದರೆ ನಾವು ಓದಲು ಪ್ರಾರಂಭ ಮಾಡುವ ಮೊದಲೇ ಅಮ್ಮ ಜೋರಾದ ಧ್ವನಿಯಲ್ಲಿ ಹೇಳಿದರು, ಸ್ನೇಹ, ನೀನು ನಿನ್ನ ಕೆಲಸ ನೋಡಿಕೊ. ಅವಳಿಗೆ ಅಷ್ಟೊಂದು ಕಾಳಜಿ ತೋರಿಸುವ ಅವಶ್ಯಕತೆ ಇಲ್ಲ. ರಾತ್ರಿ ಸ್ವಾತಿ ಮತ್ತು ಕೀರ್ತಿ ನನ್ನ ಎದುರು ಮಿಕ್ಕಿದ್ದ ಊಟವನ್ನು ತಿನ್ನುತ್ತಿದ್ದರು. ನಾನು ನನ್ನ ಪ್ಲೇಟಿನಿಂದ ಒಂದು ಪರಾಟವನ್ನು ತೆಗೆದು ಅವರ ಪ್ಲೇಟಿಗೆ ಹಾಕಿದೆ. ಕೀರ್ತಿ ಮುಜುಗರದಿಂದ ತೆಗೆದುಕೊಂಡಳು. ಸ್ವಾತಿ ಧನ್ಯವಾದ ಹೇಳಿದಳು. ಆದರೆ ಮರುಕ್ಷಣದಲ್ಲಿ ಅಮ್ಮನ ಜೋರಾದ ಧ್ವನಿ ಬಂದಿತ್ತು, ಸ್ನೇಹ, ನೀನು ಅವರಿಗೆ ಪರೋಟ ಕೊಟ್ಟಿಯಲ್ಲವೇ? ಈಗ ನೀನು ಮನೆಯ ಊಟ ಹಂಚಲು ಶುರು ಮಾಡಿರುವೆ. ಹೋಗು, ಕೋಣೆಯಲ್ಲಿ ಕುಳಿತು ಅಭ್ಯಾಸ ಮಾಡು. ನಿನಗೆ ಇವರುಗಳ ಜೊತೆಯಲ್ಲಿ ಇರುವುದು ಅಷ್ಟೊಂದು ಇಷ್ಟವಾದರೆ ಅವರ ಜೊತೆ ಹೋಗಿಬಿಡು. ನಾನು ಮೌನವಾಗಿ ಕೋಣೆಗೆ ಹೋದೆ. ಚಿಕ್ಕಮ್ಮನ ಕಣ್ಣುಗಳಲ್ಲಿ ಕೃತಜ್ಞತೆ ಇತ್ತು, ಆದರೆ ಅದರ ಹಿಂದೆ ಬೇಸರ ಕೂಡ ಅಡಗಿತ್ತು. ಮರುದಿನ ಬೆಳಿಗ್ಗೆ ಸ್ವಾತಿ ಶಾಲೆಗೆ ಹೋಗುವ ಮಕ್ಕಳು ಯೂನಿಫಾರ್ಮ್ ಹಾಕಿಕೊಂಡು ಹೆಗಲಿಗೆ ಬ್ಯಾಗ್ ಹಾಕಿಕೊಂಡಿರುವುದನ್ನು ನೋಡಿದಳು. ಸ್ವಾತಿಯ ಮುಖದಲ್ಲಿ ತಾನು ಶಾಲೆಗೆ ಹೋಗಬೇಕೆನ್ನುವ ಆಸೆ ಕಾಣಿಸುತ್ತಿತ್ತು. ಅವಳು ಎಲ್ಲ ಮಕ್ಕಳಂತೆ ತಾನೂ ಕನಸು ಕಾಣುತ್ತಿದ್ದಳು. ಆದರೆ ಚಿಕ್ಕಮ್ಮ ಇಬ್ಬರನ್ನು ಕರೆದು ಕೆಲಸಕ್ಕೆ ಹಚ್ಚಿದರು. ಇಲ್ಲಿ ಬನ್ನಿ, ಬೇಗನೆ ಕೆಲಸ ಮುಗಿಸಿ, ಸಮಯ ಇಲ್ಲ. ನಾನು ಒಂದು ದಿನ ಅಮ್ಮನಿಗೆ ಕೇಳಿದೆ, ಅಮ್ಮ, ನಾನು ಚಿಕ್ಕಮ್ಮನ ಮಕ್ಕಳನ್ನು ಓದಿಸಬಹುದೇ? ಅವರು ಹೇಳಿದರು, ನಿನಗೆ ಅವರ ಮೇಲೆ ತುಂಬ ಕರುಣೆ ಬರುತ್ತಿದೆ. ಅವರಿಗೆ ಹೆಚ್ಚು ಸಹಾನುಭೂತಿ ತೋರಿಸುವ ಅಗತ್ಯ ಇಲ್ಲ. ಸುಮ್ಮನೆ ನಿನ್ನ ಅಭ್ಯಾಸದ ಕಡೆ ಗಮನ ಕೊಡು ಮತ್ತು ನೀನು ಆ ಅಮ್ಮ ಮಕ್ಕಳಿಂದ ದೂರ ಇರು. ನನಗೆ ದೂರ ಇರುವುದು ಎಂದರೆ ಏನು ಎನ್ನುವುದು ಅರ್ಥವಾಗಲಿಲ್ಲ. ಚಿಕ್ಕಮ್ಮ ಮತ್ತು ಅವರ ಮಕ್ಕಳು ಪ್ರತಿದಿನ ನಮ್ಮ ಮನೆಗೆ ಬಂದು ಪ್ರತಿಯೊಂದು ಕೆಲಸ ಮಾಡುತ್ತಾರೆ. ಆದರೆ ನಮ್ಮ ಹೃದಯದ ಬಾಗಿಲು ಅವರಿಗೆ ಮುಚ್ಚಿತ್ತು. ಒಂದು ಮುಂಜಾನೆಯ ಸಮಯ ಅಮ್ಮನ ಕೈಯಲ್ಲಿ ಒಂದು ದೊಡ್ಡ ಬಟ್ಟೆಯ ಗಂಟು ಇತ್ತು. ಚಿಕ್ಕಮ್ಮ ಆಗಷ್ಟೇ ನೆಲ ಒರೆಸಲು ಬಕೆಟ್ನಲ್ಲಿ ನೀರು ತೆಗೆದುಕೊಂಡು ಬಂದು ನೆಲ ಒರೆಸುತ್ತಿದ್ದರು. ಅಮ್ಮ ಬಟ್ಟೆಯ ಗಂಟು ನೆಲದ ಮೇಲೆ ಬಿಸಾಡಿ ಹೇಳಿದರು, ಇದನ್ನೆಲ್ಲ ವಾಶ್ ಮಾಡು. ಇಂದು ನನ್ನ ಫ್ರೆಂಡ್ಸ್ ಬರುತ್ತಿದ್ದಾರೆ. ಬಟ್ಟೆಯಲ್ಲಿ ಒಂದು ಕಲೆ ಕೂಡ ಇರಬಾರದು. ಚಿಕ್ಕಮ್ಮ ತಲೆ ಬಗ್ಗಿಸಿಕೊಂಡು ಬಟ್ಟೆ ಗಂಟು ಎತ್ತಿಕೊಂಡು ಹೋದರು. ಸ್ವಲ್ಪ ಸಮಯದ ನಂತರ ಬಟ್ಟೆ ವಾಶ್ ಮಾಡಲು ಕುಳಿತುಕೊಂಡರು. ಚಿಕ್ಕಮ್ಮ ಬೇಗನೆ ಬಟ್ಟೆ ವಾಶ್ ಮಾಡುತ್ತಿದ್ದರು. ಅವರು ಕೇವಲ ಬಟ್ಟೆ ವಾಶ್ ಮಾಡುತ್ತಿರಲಿಲ್ಲ, ಬದಲಾಗಿ ವರ್ಷಗಳ ಹಿಂದಿನ ಕಲೆಯನ್ನು ತೊಳೆಯುವಂತೆ ಕಾಣಿಸುತ್ತಿದ್ದರು. ನಾನು ಅಲ್ಲೇ ನಿಂತು ಎಲ್ಲವನ್ನೂ ನೋಡುತ್ತಿದ್ದೆ. ಸ್ವಾತಿ ಮತ್ತು ಕೀರ್ತಿ ಅಲ್ಲಿ ನಿಂತು ನನ್ನ ಅಮ್ಮನ ಆದೇಶಕ್ಕಾಗಿ ಕಾಯುತ್ತಿದ್ದರು. ಆಗ ಅಮ್ಮ ಕೀರ್ತಿಯನ್ನು ಕರೆದು ಹೇಳಿದರು, ಕೀರ್ತಿ, ನೀನು ಅಡುಗೆ ಮನೆಗೆ ಹೋಗಿ ಸ್ವಚ್ಛ ಮಾಡು. ಅವಳು ಅಡುಗೆ ಮನೆಗೆ ಓಡಿದಳು. ಅವಳು ಹರಿದ ಚಪ್ಪಲಿ ತಾನೇ ದಾರದಿಂದ ಕಟ್ಟಿಕೊಂಡು ಹಾಕಿಕೊಂಡಿದ್ದಳು. ನನ್ನ ಅಪ್ಪಾಜಿ ಒಳಗೆ ಕುಳಿತು ಪೇಪರ್ ಓದುತ್ತಿದ್ದರು. ನಾನು ಮೆಲ್ಲಗೆ ಅವರ ಹತ್ತಿರ ಹೋಗಿ ಹೇಳಿದೆ, ಅಪ್ಪಾಜಿ, ಚಿಕ್ಕಮ್ಮ ನಮ್ಮ ಮನೆಯಲ್ಲಿ ತುಂಬ ಕೆಲಸ ಮಾಡುತ್ತಾರೆ. ಆದರೂ ಅಮ್ಮ ಅವರಿಗೆ ತುಂಬ ಕಿರಿಕಿರಿ ಮಾಡುತ್ತಾರೆ. ಆದರೂ ನೀವು ಅಮ್ಮನಿಗೆ ಯಾಕೆ ಏನನ್ನು ಹೇಳುತ್ತಿಲ್ಲ? ಅಪ್ಪಾಜಿ ಪೇಪರ್ನಿಂದ ದೃಷ್ಟಿ ಎತ್ತದೆ ಹೇಳಿದರು, ಮಗು, ಇದು ಮನೆಯ ಹೆಂಗಸರ ವಿಚಾರ. ಅವರೇ ನೋಡಿಕೊಳ್ಳುತ್ತಾರೆ. ನಾವು ಮಧ್ಯೆ ಪ್ರವೇಶಿಸಬಾರದು. ನಾನು ಅಂದುಕೊಳ್ಳುತ್ತಿದ್ದೆ, ಮಧ್ಯೆ ಪ್ರವೇಶಿಸದಿದ್ದರೆ ಕೆಲವೊಮ್ಮೆ ಕೆಲವರು ಎಲ್ಲವನ್ನೂ ಕಸಿದುಕೊಳ್ಳುತ್ತಾರೆ, ಗೌರವ, ನ್ಯಾಯ ಮತ್ತು ಕೆಲವೊಮ್ಮೆ ಮಾನವೀಯತೆಯನ್ನು. ಮಧ್ಯಾಹ್ನ ಚಿಕ್ಕಮ್ಮ ಎಣ್ಣೆ ಬಟ್ಟಲು ಹಿಡಿದುಕೊಂಡು ಬಂದರು. ಅಮ್ಮ ಹೇಳಿದರು, ಸ್ವಲ್ಪ ನನ್ನ ಕಾಲು ಮಸಾಜ್ ಮಾಡು. ಚಿಕ್ಕಮ್ಮ ನಿಧಾನಕ್ಕೆ ಅಮ್ಮನ ಕಾಲಿಗೆ ಎಣ್ಣೆ ಹಚ್ಚುತ್ತಾ ಮಸಾಜ್ ಮಾಡುತ್ತಿದ್ದರು. ಅಮ್ಮ ಜೋರಾಗಿ ಕೂಗಾಡುತ್ತಿದ್ದರು, ಸರಿಯಾಗಿ ಮಸಾಜ್ ಮಾಡು. ನಿನ್ನ ಕೈಗಳಿಗೆ ಜೀವ ಇಲ್ಲವೇ? ಸ್ವಲ್ಪ ಸಮಯದ ನಂತರ ಅಮ್ಮ ಹೇಳಿದರು, ನೀನು ದೇವರಿಗೆ ಕೃತಜ್ಞಳಾಗಿರು, ಏಕೆಂದರೆ ನಿನಗೆ ನಮ್ಮ ಮನೆಯಲ್ಲಿ ಇರುವ ಅವಕಾಶ ಸಿಕ್ಕಿದೆ. ಇಲ್ಲದಿದ್ದರೆ ನೀನು ಬೀದಿ ಅಲೆದಾಡಬೇಕಿತ್ತು. ಚಿಕ್ಕಮ್ಮ ಮೆಲ್ಲಗೆ ಹೇಳಿದರು, ಸರಿ ಅಕ್ಕ, ಆದರೆ ನನಗೆ ಗೊತ್ತಿತ್ತು, ಇದು ಅವರಿಗಾಗಿ ಅಲ್ಲ, ತಮ್ಮ ಮಕ್ಕಳಿಗಾಗಿ. ಅವರು ತಮ್ಮ ಮಕ್ಕಳಿಗಾಗಿ ಎಲ್ಲವನ್ನೂ ಸಹಿಸಿಕೊಳ್ಳುತ್ತಿದ್ದರು. ಒಂದು ಸಂಜೆ ಅಮ್ಮ ಮಾರ್ಕೆಟಿಗೆ ಹೋಗಿದ್ದರು. ಮನೆಯಲ್ಲಿ ನಾನು, ಅಪ್ಪ ಮತ್ತು ಚಿಕ್ಕಮ್ಮ ಇದ್ದೆವು. ಅಪ್ಪಾಜಿ ಸೋಫಾ ಮೇಲೆ ಕುಳಿತಿದ್ದರು. ಚಿಕ್ಕಮ್ಮ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯುತ್ತಿದ್ದರು. ಇದ್ದಕ್ಕಿದ್ದಂತೆ ಸ್ವಾತಿ ಜೋರಾಗಿ ಕೂಗಿಕೊಂಡಳು. ನಾನು ಓಡಿ ಹೋಗಿ ನೋಡಿದೆ. ಅವಳ ಕಾಲು ಬಿಸಿ ನೀರಿಂದ ಸುಟ್ಟು ಹೋಗಿತ್ತು. ಚಿಕ್ಕಮ್ಮ ಬೇಗನೆ ಓಡಿ ಬಂದರು. ಅವಳನ್ನು ಎತ್ತಿಕೊಂಡರು ಮತ್ತು ಅಡುಗೆ ಮನೆಯಿಂದ ಐಸ್ ತೆಗೆದುಕೊಂಡು ಬಂದು ತಮ್ಮ ಮಗಳ ಕಾಲಿಗೆ ಹಾಕಿದರು. ಅಷ್ಟರಲ್ಲಿ ನನ್ನ ಅಪ್ಪಾಜಿ ಅಲ್ಲಿಗೆ ಬಂದು ಕೇಳಿದರು, ಏನಾಯಿತು? ನಾನು ಕೇಳಿದೆ, ಅಪ್ಪಾಜಿ, ಸ್ವಾತಿ ಕಾಲಿನ ಮೇಲೆ ಬಿಸಿ ನೀರು ಬಿದ್ದಿದೆ. ಅಪ್ಪಾಜಿ ಮೊದಲ ಬಾರಿಗೆ ಚಿಕ್ಕಮ್ಮನ ಕಡೆ ನೋಡುತ್ತಾ ಹೇಳಿದರು, ಯಾವುದಾದರೂ ಔಷಧಿ ಇದ್ದರೆ ತೆಗೆದುಕೊಂಡು ಬಂದು ಅವಳಿಗೆ ಹಚ್ಚು.
ಚಿಕ್ಕಮ್ಮ ಸರಿ ಅನ್ನುವಂತೆ ತಲೆ ಆಡಿಸಿ, ಅಣ್ಣ ನಾನು ಈಗಲೇ ತೆಗೆದುಕೊಂಡು ಬರುತ್ತೇನೆ. ಸ್ವಲ್ಪ ಸಮಯದ ನಂತರ ಔಷಧಿ ತೆಗೆದುಕೊಂಡು ಬಂದು ತಮ್ಮ ಮಗಳ ಗಾಯಕ್ಕೆ ತಮ್ಮ ನಡುಗು ಕೈಯಿಂದ ಹಚ್ಚಿದರು. ಅಪ್ಪ ಇನ್ನೇನು ಹೇಳಲು ಹೊರಟಿದ್ದರು. ಅಷ್ಟರಲ್ಲಿ ಬೀದಿಯಿಂದ ಅಮ್ಮನ ಜೋರಾದ ಧ್ವನಿ ಕೇಳಿಸಿತು. ಬಾಗಿಲು ತೆರೆಯಿರಿ. ಎಲ್ಲರೂ ಬೇಗ ಬೇಗನೆ ತಮ್ಮ ಕೆಲಸದಲ್ಲಿ ತೊಡಗಿಸಿಕೊಂಡರು. ಚಿಕ್ಕಮ್ಮ ಸ್ವಾತಿಯನ್ನು ಎತ್ತಿಕೊಂಡು ಅಡುಗೆ ಕೋಣೆಗೆ ಹೋದರು. ಅಮ್ಮ ಒಳಗೆ ಬರುತ್ತಿದ್ದಂತೆ ಬೇರೇನು ಕೇಳದೆ ನೇರವಾಗಿ ಹೇಳಿದರು, ಸಂಜೆಯ ಚಹಾ ತಯಾರಾಗಿದೆಯಾ? ಚಿಕ್ಕಮ್ಮ ಹೇಳಿದರು. ಹೌದು ಅಕ್ಕ, ಈಗಲೇ ಮಾಡುತ್ತೇನೆ. ಅಮ್ಮ ಚಹಾ ಕುಡಿಯುತ್ತಾ ಹೇಳಿದರು. ಇಂದು ನೀನು ಚಹಾ ತುಂಬ ಚೆನ್ನಾಗಿ ಮಾಡಿದ್ದೀಯಾ. ನಾನು ಚಿಕ್ಕಮ್ಮನ ಮುಖದಲ್ಲಿ ಆಶ್ಚರ್ಯ ಇರುವುದನ್ನು ನೋಡಿದೆ. ಹಾಗೆ ವರ್ಷಗಳ ನಂತರ ಅವಳನ್ನು ಯಾರೋ ಹೊಗಳಿದ್ದರು. ಒಂದು ದಿನ ನಾನು ರಜೆಯಲ್ಲಿ ಚಿಕ್ಕಮ್ಮನ ಕೋಣೆಯನ್ನು ಇಣುಕಿ ನೋಡಿದೆ. ಸ್ವಾತಿ ಮತ್ತು ಕೀರ್ತಿ ಯಾವುದೋ ಹಳೆಯ ಪುಸ್ತಕ ಓದುತ್ತಿದ್ದರು. ನಾನು ಅಂದುಕೊಳ್ಳುತ್ತಿದ್ದೆ, ಇವರ ಜೀವನದಲ್ಲಿ ಎಲ್ಲವೂ ಮುಗಿದು ಹೋಗಿಲ್ಲ, ಇನ್ನೂ ಅವರ ಕಣ್ಣುಗಳಲ್ಲಿ ಕನಸು ಇದೆ. ಅದೇ ಸಮಯದಲ್ಲಿ ಸ್ವಾತಿ ಕನ್ನಡಿಯ ಗ್ಲಾಸ್ ಒಡೆದು ಹಾಕಿದ್ದಾಳೆಂದು ಅಮ್ಮ ಸ್ವಾತಿಯನ್ನು ಕರೆದು ನೆಲಕ್ಕೆ ತಳ್ಳಿದರು. ಅವಳ ಕಾಲಿಗೆ ಏಟಾಯಿತು. ಅವಳು ಅಳುತ್ತಿದ್ದಳು. ಚಿಕ್ಕಮ್ಮ ಅವಳನ್ನು ಮೇಲೆ ಎತ್ತಿ ಹೇಳಿದರು, ನೀನು ಅಳಬೇಡ ಮಗಳೇ, ನೀನು ಅತ್ತರೆ ನನ್ನ ಮನಸ್ಸಿಗೆ ನೋವಾಗುತ್ತೆ. ನನ್ನ ಕಣ್ಣುಗಳಲ್ಲಿ ನೀರು ಬಂದಿತ್ತು. ನಾನು ಕೇವಲ ಅಲ್ಲಿ ನಿಂತು ನೋಡುತ್ತಿದ್ದೆ. ಆ ದಿನ ನನಗೆ ಮೊದಲ ಬಾರಿಗೆ ನನ್ನ ಚಿಕ್ಕಮ್ಮನ ಬಗ್ಗೆ ಕರುಣೆ ಮಾತ್ರವಲ್ಲ, ಅವರ ಬಗ್ಗೆ ಗೌರವ ಕೂಡ ಮೂಡಿತ್ತು. ನನಗೆ ಒಬ್ಬ ಅಣ್ಣ ಕೂಡ ಇದ್ದನು. ಹೆಸರು ಮಂಜುನಾಥ್. ಅವನು ಬೆಂಗಳೂರಿಗೆ ಓದಲು ಹೋಗಿದ್ದನು. ಈಗ ಅವನಿಗೆ ಅಲ್ಲಿ ಜಾಬ್ ಕೂಡ ಆಗಿತ್ತು. ಅವನು ಅಪ್ಪಾಜಿ ಅಕೌಂಟಿಗೆ ತನ್ನ ಮೊದಲ ಸಂಬಳ ಹಾಕಿದ್ದನು. ಅವನು ಫೋನ್ ಮಾಡಿ ಅಮ್ಮನಿಗೆ ಹೇಳಿದನು. ಅಮ್ಮನ ಖುಷಿಗೆ ಮಿತಿಯೇ ಇರಲಿಲ್ಲ. ಅಮ್ಮ ಅಪ್ಪಾಜಿಗೆ ಹೇಳಿದರು, ನೋಡಿ, ನಮ್ಮ ಮಗ ತನ್ನ ಮೊದಲ ಸಂಬಳ ನಿಮ್ಮ ಅಕೌಂಟಿಗೆ ಹಾಕಿದ್ದಾನೆ. ದೇವರು ನಮ್ಮ ಮಗನಿಗೆ ಇನ್ನೂ ಹೆಚ್ಚಿನ ಏಳಿಗೆಯನ್ನು ನೀಡಲಿ. ನನಗೆ ನನ್ನ ಮಗನ ಬಗ್ಗೆ ತುಂಬ ಹೆಮ್ಮೆ ಇದೆ. ಫೋನ್ ಇಟ್ಟು ಅಮ್ಮ ಅಪ್ಪನಿಗೆ ಹೇಳಿದರು, ನಾನು ಯೋಚಿಸಿದ್ದೇನೆ, ನಮ್ಮ ಮಗನಿಗೆ ಈಗ ನೌಕರಿ ಸಿಕ್ಕಿದೆ. ಅವನು ಈಗ ಸಂಪಾದಿಸಲು ಶುರು ಮಾಡಿದ್ದಾನೆ. ಅವನಿಗೆ ಮೊದಲ ತಿಂಗಳ ಸಂಬಳ ಬಂದಿದೆ. ಇದೇ ಖುಷಿಗೆ ಮನೆಯಲ್ಲಿ ಪಾರ್ಟಿ ಮಾಡೋಣ. ನಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರನ್ನು ಕರೆಯೋಣ. ಇಂತಹ ಅವಕಾಶ ಅಪರೂಪಕ್ಕೊಮ್ಮೆ ಬರುತ್ತದೆ. ಅಪ್ಪ ಹೇಳಿದರು, ನಿನಗೆ ಯಾವುದು ಸರಿ ಅನಿಸುತ್ತದೆ ಹಾಗೆ ಮಾಡು. ಪಾರ್ಟಿಗೆ ಇನ್ವಿಟೇಷನ್ ಕೊಡುವ ಕೆಲಸ ಪ್ರಾರಂಭವಾಯಿತು. ಅಮ್ಮ ಮಾರ್ಕೆಟಿಗೆ ಹೋಗುತ್ತಾ ಹೇಳಿದರು, ಸ್ನೇಹ, ನಿನ್ನ ಚಿಕ್ಕಮ್ಮನಿಗೆ ಮನೆ ಚೆನ್ನಾಗಿ ಸ್ವಚ್ಛ ಮಾಡಲು ಹೇಳು. ಎಲ್ಲೂ ಸ್ವಲ್ಪ ಧೂಳು ಇರಬಾರದು. ಚಿಕ್ಕಮ್ಮ ಕೇಳಿಸಿಕೊಂಡು ಕೆಲಸದಲ್ಲಿ ತೊಡಗಿದರು. ನಾನು ನೋಡಿದೆ, ಅವರು ಬೆಳಿಗ್ಗೆಯಿಂದ ಸಂಜೆವರೆಗೆ ಮನೆಯ ಮೂಲೆ ಮೂಲೆ ಸ್ವಚ್ಛ ಮಾಡಿದರು. ಸ್ವಾತಿ ಮತ್ತು ಕೀರ್ತಿ ಅವರ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದರು. ಮಧ್ಯಾಹ್ನ ಅಮ್ಮ ಮಾರ್ಕೆಟ್ನಿಂದ ಬಂದು ಅವರು ಖರೀದಿಸಿದ ಸೀರೆಗಳನ್ನು ತೋರಿಸಿದರು. ಅವು ತುಂಬ ದುಬಾರಿ ಸೀರೆಗಳಾಗಿದ್ದವು. ನನಗಾಗಿ ಕೆಲವು ಡ್ರೆಸ್ಗಳನ್ನು ತಂದಿದ್ದರು. ನಾನು ಅಲ್ಲಿ ನಿಂತು ನೋಡುತ್ತಿದ್ದೆ. ಅವರು ನನಗೆ ಎಲ್ಲ ಬಟ್ಟೆಗಳನ್ನು ತೋರಿಸುತ್ತಿದ್ದರು. ಅದರಲ್ಲಿ ಒಂದು ತುಂಬ ಬೆಲೆ ಬಾಳುವ ಡಿಸೈನ್ ಸೀರೆ ಇತ್ತು. ಅದರ ಸೆರಗು ತುಂಬ ಅತ್ಯಾಕರ್ಷಕವಾಗಿ ಡಿಸೈನ್ ಮಾಡಲಾಗಿತ್ತು. ಅದು ತುಂಬ ಸುಂದರವಾಗಿ ಕಾಣುತ್ತಿತ್ತು. ಅದನ್ನು ತೋರಿಸುತ್ತಾ ಅಮ್ಮ ನನಗೆ ಹೇಳಿದರು, ನಾಳೆ ಪಾರ್ಟಿಯಲ್ಲಿ ನಾನು ಇದನ್ನು ಧರಿಸುತ್ತೇನೆ. ನಾನು ಅದನ್ನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಿದ್ದೆ. ಅದು ಅಷ್ಟೊಂದು ಸುಂದರವಾಗಿತ್ತು. ಅವರು ಅದನ್ನು ತಮ್ಮ ಮೇಲೆ ಹಾಕಿಕೊಂಡೇ ಕನ್ನಡಿಯಲ್ಲಿ ನೋಡಿಕೊಂಡು ಖುಷಿಪಡುತ್ತಿದ್ದರು. ನಾನು ಅದನ್ನು ನೋಡುತ್ತಾ ನಿಂತಿದ್ದೆ. ನಂತರ ನನ್ನ ದೃಷ್ಟಿ ಅಂಗಳದಲ್ಲಿ ನಿಂತಿದ್ದ ಚಿಕ್ಕಮ್ಮನ ಕಡೆ ಹೋಯಿತು. ಅವರು ತುಂಬ ಹಳೆಯ ಹರಿದ ಸೀರೆ ಹಾಕಿಕೊಂಡಿದ್ದರು. ಅವರ ಕೈಯಲ್ಲಿ ಪೊರಕೆ ಇತ್ತು. ಮುಖದಲ್ಲಿ ಆಯಾಸ ಕಾಣಿಸುತ್ತಿತ್ತು. ನಾನು ಅಮ್ಮನಿಗೆ ಹೇಳಿದೆ, ಅಮ್ಮ, ನಿಮ್ಮ ಹಳೆಯ ಸೀರೆ ಒಂದು ಚಿಕ್ಕಮ್ಮನಿಗೆ ಕೊಡಿ. ಅವರ ಸೀರೆ ತುಂಬ ಹಳೆಯದಾಗಿದೆ. ನಾಳೆ ಪಾರ್ಟಿಯಲ್ಲಿ ಅವರು ಒಳ್ಳೆಯ ಸೀರೆ ಹಾಕಿಕೊಳ್ಳಲಿ. ಅವರ ಪರಿಸ್ಥಿತಿ ನೋಡಿ, ಕನಿಷ್ಠ ನೀವು ಕೊಟ್ಟಿರೋ ಹಳೆಯ ಸೀರೆ ಹಾಕಿಕೊಂಡರೆ ಅವರಿಗೂ ಸ್ವಲ್ಪ ಸಂತೋಷ ಸಿಗುತ್ತದೆ. ಅಮ್ಮ ಹೇಳಿದರು, ಏನು ಹೇಳುತ್ತಿದ್ದೀಯಾ ನೀನು? ನಾನು ಸುಮನಾಳಿಗೆ ನನ್ನ ಹಳೆಯ ಸೀರೆ ಕೊಡಬೇಕೆ? ನಿನಗೆ ಇತ್ತೀಚೆಗೆ ಸಹಾನುಭೂತಿಯ ಭೂತ ಮೆತ್ತಿಕೊಂಡಿದೆ. ಆ ಅಮ್ಮ ಮಕ್ಕಳ ಮೇಲೆ ನೀನು ತುಂಬ ಕಾಳಜಿ ತೋರಿಸುತ್ತಿದ್ದೀಯಾ? ಭಿಕ್ಷುಕರಿಗೆ ಬೇಕಾದರೂ ಕೊಡುತ್ತೇನೆ, ಆದರೆ ನಿನ್ನ ಚಿಕ್ಕಮ್ಮನಿಗೆ ಕೊಡುವುದಿಲ್ಲ. ಆ ಹೆಂಗಸು ನಮ್ಮ ಮನೆಯಲ್ಲಿ ಇರುವುದು ನಾನು ಸಹಿಸುವುದಿಲ್ಲ. ಇನ್ನೊಮ್ಮೆ ಈ ವಿಷಯ ನನ್ನ ಜೊತೆ ಮಾತನಾಡಬೇಡ. ನಾನು ಸುಮ್ಮನಾದೆ. ಮರುದಿನ ಪಾರ್ಟಿಯ ತಯಾರಿ ಇನ್ನೂ ಜೋರಾಯಿತು. ಅಮ್ಮ ಹೇಳಿದರು, ಪಾರ್ಟಿಗೆ ಅತಿಥಿಗಳನ್ನು ಇನ್ವೈಟ್ ಮಾಡಲು ಲೀಸ್ಟ್ ಮಾಡಬೇಕು. ನಾನು ಒಂದು ಪೆನ್ನು ಪೇಪರ್ ತೆಗೆದುಕೊಂಡು ಬಂದು ಕುಳಿತೆ. ಅಮ್ಮ ಒಬ್ಬೊಬ್ಬರ ಹೆಸರು ಹೇಳುತ್ತಿದ್ದರು. ನಮ್ಮ ಎಲ್ಲ ಸಂಬಂಧಿಕರು, ಅಮ್ಮನ ಫ್ರೆಂಡ್ಸ್, ಅಪ್ಪಾಜಿಯ ಸ್ನೇಹಿತರು, ಹೀಗೆ ಎಲ್ಲರ ಹೆಸರು ಬರೆದು ಕೊನೆಯಲ್ಲಿ ನಾನು ಚಿಕ್ಕಮ್ಮನ ಹೆಸರು ಬರೆದೆ. ಸ್ವಲ್ಪ ಸಮಯದ ನಂತರ ಅಮ್ಮ ನನ್ನ ಕೈಯಿಂದ ಲೀಸ್ಟ್ ತೆಗೆದುಕೊಂಡು ನೋಡಿದರು. ಅವರು ಹಾಗೆ ನಿಂತು ಬಿಟ್ಟರು. ಅವರ ಬೆರಳು ಚಿಕ್ಕಮ್ಮನ ಹೆಸರಿನ ಮೇಲೆ ಬಂದು ನಿಂತಿತ್ತು. ಅವರು ಪೇಪರ್ ಹರಿದು ಪೀಸ್ ಮಾಡಿದರು. ನೀನು ಇದೇನು ತಮಾಷೆ ಮಾಡುತ್ತಿರುವೆ? ನೀನು ಸುಮನಾಳಿಗೆ ಇನ್ವಿಟೇಷನ್ ಕೊಡಲು ಬಯಸಿದ್ದೀಯಾ? ಆದರೆ ಯಾವ ಸಂಬಂಧದ ಮೇಲೆ ನೌಕರರಿಗೆ ಇನ್ವಿಟೇಷನ್ ಕೊಡಲಾಗುತ್ತದೆ? ಅವರು ಕೇವಲ ಕೆಲಸ ಮಾಡಲು ಇರುತ್ತಾರೆ. ನಾನು ಹೇಳಿದೆ, ಅಮ್ಮ, ನಾನು ಹೀಗೆ ಸುಮ್ಮನೆ ಬರೆದೆ. ನೀವು ಬಯಸಿದರೆ ಅದನ್ನು ತೆಗೆದು ಹಾಕಬಹುದಿತ್ತು. ಆದರೆ ನೀವು ಪೂರ್ತಿ ಲೀಸ್ಟ್ ಹರಿದು ಹಾಕಿದ್ರಿ. ಅಮ್ಮನಿಗೆ ತುಂಬ ಕೋಪ ಬಂದಿತ್ತು. ಅವರು ಹೇಳಿದರು, ನಿನಗೆ ಅರ್ಥವಾಗಲಿ, ಅವರು ಇಲ್ಲಿ ಕೇವಲ ಕೆಲಸದವರು.
ನಿನಗೆ ಅವರ ಮೇಲೆ ಕಾಳಜಿ ಹೆಚ್ಚಾಗುತ್ತಾ ಬಂದರೆ ನಾಳೆ ನಿನ್ನನ್ನು ಅವರ ಜೊತೆ ಅವರ ಮನೆಗೆ ಕಳುಹಿಸಿ ಬಿಡುತ್ತೇನೆ. ಅರ್ಥವಾಯಿತೆ? ನಾನು ಸುಮ್ಮನಾದೆ. ನನಗೆ ತುಂಬ ಬೇಜಾರಾಗಿತ್ತು. ಆದರೆ ಅಮ್ಮನ ಎದುರು ನಾನು ಏನನ್ನೂ ಮಾತನಾಡುವಂತಿರಲಿಲ್ಲ. ಚಿಕ್ಕಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡುತ್ತಿದ್ದರು. ಅಮ್ಮ ಅವರ ಕೈಗೆ ಅಡುಗೆ ಮಾಡಲು ಲೀಸ್ಟ್ ಕೊಟ್ಟರು. ಅದರಲ್ಲಿ ತುಂಬ ವೆರೈಟಿ ತಿಂಡಿಗಳಿದ್ದವು. ಚಿಕ್ಕಮ್ಮ ಅಡುಗೆ ತಯಾರಿಯಲ್ಲಿ ತೊಡಗಿಸಿಕೊಂಡರು. ಸ್ವಾತಿ ತರಕಾರಿ ಕಟ್ ಮಾಡುತ್ತಿದ್ದಳು ಮತ್ತು ಕೀರ್ತಿ ಪಾತ್ರೆ ಎತ್ತಿಡುವುದರಲ್ಲಿ ನಿರತಳಾಗಿದ್ದಳು. ಚಿಕ್ಕಮ್ಮ, ಸ್ವಾತಿ ಮತ್ತು ಕೀರ್ತಿಗೆ ಒಂದು ನಿಮಿಷ ಕೂಡ ಬಿಡುವಿರಲಿಲ್ಲ. ಚಿಕ್ಕಮ್ಮ ತಮ್ಮ ಮಕ್ಕಳಿಗೆ ಮೊದಲೇ ಹೇಳಿದರು, ಒಂದು ನಿಮಿಷ ಕೂಡ ಆರಾಮಾಗಿ ಕುಳಿತುಕೊಳ್ಳಬೇಡಿ, ಅತಿಥಿಗಳು ಬರುತ್ತಾರೆ. ನನ್ನ ಬಗ್ಗೆ ಯಾವುದೇ ದೂರುಗಳು ಬರಲು ಅವಕಾಶ ನೀಡಬೇಡಿ. ನಾನು ಚಿಕ್ಕಮ್ಮಳ ಕಡೆಗೆ ಆಶ್ಚರ್ಯದಿಂದ ನೋಡುತ್ತಿದ್ದೆ. ಅವರು ಅಮ್ಮನನ್ನು ಮೆಚ್ಚಿಸಲು ಏನೆಲ್ಲ ಪ್ರಯತ್ನ ಮಾಡುತ್ತಿದ್ದರು. ಇನ್ನೊಂದು ಕಡೆ ನನ್ನ ಅಮ್ಮನಿಗೆ ಅವಳ ಬಗ್ಗೆ ಯಾವುದೇ ಕರುಣೆ, ಪ್ರೀತಿ ಇರಲಿಲ್ಲ. ಅಮ್ಮನ ಧ್ವನಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೇಳಿಸುತ್ತಲೇ ಇತ್ತು. ಒಂದಿಲ್ಲ ಒಂದು ಕೆಲಸ ಹೇಳುತ್ತಿದ್ದರು. ಪಾತ್ರೆಗಳನ್ನು ಜೋಡಿಸು, ಸೋಫಾ ಕವರ್ ಬದಲಿಸು, ಡಿನ್ನರ್ ಸೆಟ್ ಎತ್ತಿಡು. ನಾನು ಕೂಡ ಮನೆಯ ಒಂದಿಲ್ಲೊಂದು ಕೆಲಸದಲ್ಲಿ ಪಾಲ್ಗೊಂಡಿದ್ದೆ. ನಾನು ಚಿಕ್ಕಮ್ಮ ಮತ್ತು ಅವರ ಮಕ್ಕಳ ಕೆಲಸ ಕಡಿಮೆಗೊಳಿಸಲು ಪ್ರಯತ್ನಿಸುತ್ತಿದ್ದೆ. ಅಮ್ಮ ನನ್ನ ಭುಜ ಅದುಮಿ ಹಿಡಿದು ಹೇಳಿದರು, ನಿನಗೆ ಏನು ಅವಶ್ಯಕತೆ ಇದೆ ಅವರ ಜೊತೆ ಕೆಲಸ ಮಾಡಲು? ನಾನು ಅವರನ್ನು ಈ ಮನೆಯಲ್ಲಿ ಏಕೆ ಇರಿಸಿಕೊಂಡಿರುವುದು? ಅವರು ಈ ಮನೆಯ ನೌಕರರು. ನೀನು ಈ ಮನೆಯ ಮಗಳಾಗಿದ್ದರೂ ನೌಕರರ ಹಾಗೆ ಏಕೆ ಕೆಲಸ ಮಾಡುತ್ತಿರುವೆ? ಸಂಜೆವರೆಗೆ ನೀನು ಸುಸ್ತಾಗಿ ನಿನ್ನ ಮುಖ ಬಾಡಿ ಹೋಗುತ್ತದೆ. ನಡಿ, ನಿನ್ನ ಕೋಣೆಗೆ ಹೋಗಿ ರೆಸ್ಟ್ ತೆಗೆದುಕೋ. ರಾತ್ರಿಯೆಲ್ಲ ಅತಿಥಿಗಳು ಬರುತ್ತಾರೆ. ಆಗ ನೀನು ಚೆನ್ನಾಗಿ ತಯಾರಾಗಿ ಬಾ. ಇವರ ಬಗ್ಗೆ ಕಾಳಜಿ ತೋರಿಸುವ ಅವಶ್ಯಕತೆ ಇಲ್ಲ. ಅವರು ನನ್ನ ಭುಜವನ್ನು ಜೋರಾಗಿ ಅದುಮಿದ್ದರಿಂದ ನಾನು ಭಯದಿಂದ ರೂಮಿಗೆ ಹೋದೆ. ನಾನು ಕೋಣೆಗೆ ಬಂದರೂ ನನ್ನ ಗಮನ ಪದೇ ಪದೇ ಚಿಕ್ಕಮ್ಮ ಮತ್ತು ಅವರ ಮಕ್ಕಳ ಕಡೆಗೆ ಹೋಗುತ್ತಿತ್ತು. ಸ್ವಲ್ಪ ಸಮಯದ ನಂತರ ಕೀರ್ತಿ ನನ್ನ ಕೋಣೆಗೆ ಜ್ಯೂಸ್ ತೆಗೆದುಕೊಂಡು ಬಂದಳು ಮತ್ತು ಹೇಳಿದಳು, ಅಕ್ಕ, ನಾವು ಇಂದು ನಿಮ್ಮ ಜೊತೆ ಕುಳಿತು ಊಟ ಮಾಡಬಹುದೇ? ನಾನು ಹೇಳಿದೆ, ಕೀರ್ತಿ, ನಾನು ಈ ಬಗ್ಗೆ ಯಾವುದೇ ಗ್ಯಾರಂಟಿ ಕೊಡುವುದಿಲ್ಲ, ಆದರೆ ಪ್ರಯತ್ನಿಸಿ ನೋಡುತ್ತೇನೆ. ನೀನು ನಮ್ಮ ಜೊತೆ ಕುಳಿತು ಹೊಟ್ಟೆ ತುಂಬ ಊಟ ಮಾಡುವಂತೆ ಪ್ರಯತ್ನಿಸುತ್ತೇನೆ. ನಾನು ಅಮ್ಮನನ್ನು ಒಪ್ಪಿಸುವ ಪ್ರಯತ್ನ ಮಾಡುತ್ತೇನೆ. ನನ್ನ ಮಾತು ಕೇಳಿ ಕೀರ್ತಿಯ ಮುಖ ಅರಳಿತು. ನಾನು ಸಂಜೆ ಸಮಯ ಕೆಳಗೆ ಇಳಿದು ಬಂದಾಗ ಕೀರ್ತಿ ನನ್ನನ್ನು ನೋಡಿ ಅವಳ ಅಮ್ಮನಿಗೆ ಹೇಳಿದಳು, ಅಮ್ಮ, ಇಂದು ಸ್ನೇಹ ಅಕ್ಕ ದೊಡ್ಡಮ್ಮನ ಜೊತೆ ಮಾತನಾಡಿ ನಾವು ಅವರ ಜೊತೆ ಊಟಕ್ಕೆ ಕುಳಿತುಕೊಳ್ಳುವಂತೆ ಮಾಡಲು ಪ್ರಯತ್ನಿಸುತ್ತಾರಂತೆ. ಚಿಕ್ಕಮ್ಮ ಅವಳನ್ನು ಬೈದು ಸುಮ್ಮನಾಗಿಸಿದ್ದರು. ನಡೆ ಹೋಗು, ನಿನ್ನ ಕೆಲಸ ನೋಡಿಕೋ, ಕೀರ್ತಿ ಹೇಳಿದಳು. ಅಮ್ಮ, ನನಗೆ ಏಕೆ ಬೈಯುತ್ತಿದ್ದೀರಿ? ನನಗೆ ಸ್ನೇಹ ಅಕ್ಕ ಭರವಸೆ ಕೊಟ್ಟಿದ್ದಾರೆ. ನನಗೆ ಅವಳ ಎದುರು ನಾಚಿಕೆ ಆಯಿತು. ನಾನು ಅವಳ ಕೈ ಮೆತ್ತಗೆ ಹಿಡಿದು ಹೇಳಿದೆ, ಅಮ್ಮ ತುಂಬ ನಿಷ್ಠುರವಾಗಿದ್ದಾರೆ. ನಾನು ನಿನಗೆ ಹೀಗೆ ಸುಮ್ಮನೆ ಹೇಳಿದ್ದೆ. ನನಗೆ ಗೊತ್ತಿತ್ತು ಅಮ್ಮ ಇವರನ್ನು ಅತಿಥಿಗಳ ಜೊತೆ ಕುಳಿತು ಊಟ ಮಾಡಲು ಬಿಡುವುದಿಲ್ಲ ಎಂದು. ಅವಳು ಹೇಳಿದಳು, ಸರಿ ಅಕ್ಕ, ನನಗೂ ಗೊತ್ತಿತ್ತು, ಆದರೆ ಭರವಸೆ ಇಟ್ಟುಕೊಂಡಿದ್ದೆ ಈ ಸಲ ಬದಲಾಗಬಹುದು ಎಂದು. ಚಿಕ್ಕಮ್ಮ ಕೀರ್ತಿ ಭುಜದ ಮೇಲೆ ಕೈ ಹಾಕಿ ಹೇಳಿದರು, ಮಗಳೇ, ಭರವಸೆ ಇಟ್ಟುಕೊಳ್ಳುವುದು ಸರಿ, ಆದರೆ ನಿಜ ಏನು ಎನ್ನುವುದನ್ನು ಮರೆಯಬೇಡ. ಇಂದು ಎಲ್ಲ ಅತಿಥಿಗಳ ಎದುರು ನಿಮ್ಮನ್ನು ನೌಕರರ ಮಕ್ಕಳಂತೆ ನೋಡುತ್ತಾರೆ. ಆದರೆ ನೀವು ಇದನ್ನು ನೆನಪಿಟ್ಟುಕೊಳ್ಳಿ, ನೀವು ಯಾರಿಗೂ ಕಡಿಮೆ ಇಲ್ಲ. ಚಿಕ್ಕಮ್ಮನ ಮಾತುಗಳು ನನ್ನ ಮನಸ್ಸಿನಾಳಕ್ಕೆ ಇಳಿದವು. ನನಗೆ ಹೀಗೆ ಅನಿಸಿತು, ಚಿಕ್ಕಮ್ಮ ನಮ್ಮ ಮನೆಯ ಫಂಕ್ಷನ್ನಿಂದ ದೂರವಿದ್ದು ತಮ್ಮ ಮಕ್ಕಳನ್ನು ಸ್ಟ್ರಾಂಗ್ ಆಗಿ ಮಾಡುತ್ತಿದ್ದಾರೆ ಎಂದು. ನನಗೆ ಅವರ ಮೌನ, ಅವರ ತಾಳ್ಮೆಯ ಹಿಂದೆ ಯಾವುದೋ ಒಂದು ತ್ಯಾಗ ಇದೆ ಎಂದು ಅನಿಸುತ್ತಿತ್ತು. ನನಗೆ ಅವರನ್ನು ನೋಡಿ ತುಂಬ ಬೇಜಾರಾಯಿತು. ನಾನು ತಟ್ಟನೆ ನನ್ನ ಕೋಣೆಗೆ ಹೋದೆ. ತುಂಬ ಸಮಯ ಯೋಚಿಸುತ್ತಾ ಕಳೆದೆ. ನನ್ನ ಕಣ್ಣೆದುರು ನನ್ನ ಚಿಕ್ಕಮ್ಮ ಮತ್ತು ಅವರ ಮಕ್ಕಳು ತೊಂದರೆ ಅನುಭವಿಸುವುದನ್ನು ನೋಡುತ್ತಿದ್ದೆ. ಆದರೆ ಏನೂ ಮಾಡಲಾಗುತ್ತಿರಲಿಲ್ಲ. ದಿನ ಕಳೆದು ರಾತ್ರಿಯ ಸಮಯವಾಯಿತು. ದಿನಪೂರ್ತಿ ಚಿಕ್ಕಮ್ಮ ಮತ್ತು ಅವರ ಮಕ್ಕಳು ಕೆಲಸ ಮಾಡುತ್ತಿದ್ದರು. ಮನೆಯ ಎಲ್ಲ ಕೆಲಸ ಮುಗಿದಿದ್ದವು. ಮನೆ ಸಂಪೂರ್ಣವಾಗಿ ಅಲಂಕಾರಗೊಂಡಿತ್ತು. ತುಂಬ ಚೆನ್ನಾಗಿ ಕಾಣುತ್ತಿತ್ತು. ಅಮ್ಮ ತಮ್ಮ ಹೊಸ ಸೀರೆ ಉಟ್ಟು ತಯಾರಾದರು. ಅವರು ಕನ್ನಡಿ ಎದುರು ನಿಂತು ತಮ್ಮ ಸೀರೆ ಸೆರಗು ಸರಿ ಮಾಡಿಕೊಳ್ಳುತ್ತಿದ್ದರು. ಚಿಕ್ಕಮ್ಮ ಬಂದು ಹೇಳಿದರು, ಅಕ್ಕ, ಎಲ್ಲ ಅಡುಗೆ ತಯಾರಾಗಿದೆ, ಎಲ್ಲ ಕೆಲಸ ಮುಗಿದಿದೆ. ಅಮ್ಮ ಕನ್ನಡಿಯಿಂದ ದೃಷ್ಟಿ ತೆಗೆಯದೆ ಹೇಳಿದರು, ಸರಿ, ಮತ್ತೆ ಕೇಳು, ಅತಿಥಿಗಳ ಎದುರು ಬರಬೇಡ, ಅಡುಗೆ ಮನೆಯಲ್ಲೇ ಇರು. ತುಂಬ ದೊಡ್ಡ ದೊಡ್ಡ ಅತಿಥಿಗಳು ಬರುತ್ತಿದ್ದಾರೆ. ನಿನ್ನ ಅವಶ್ಯಕತೆ ಬಿದ್ದರೆ ನಾನೇ ಕರೆಯುತ್ತೇನೆ. ಅವಶ್ಯಕತೆ ಇಲ್ಲದೆ ಬರುವ ಅಗತ್ಯ ಇಲ್ಲ. ಇಲ್ಲದಿದ್ದರೆ ಎಲ್ಲ ಅತಿಥಿಗಳು ನಿನ್ನ ಮತ್ತು ನಿನ್ನ ಮಕ್ಕಳ ಮುಖವನ್ನು ನೋಡಿ ಸಮಯಕ್ಕೂ ಮೊದಲೇ ಹೊರಟು ಹೋದರು. ಚಿಕ್ಕಮ್ಮಳ ಮುಖ ಸ್ವಲ್ಪ ಬಾಡಿತು. ಅವರು ಹೇಳಿದರು, ಸರಿ ಅಕ್ಕ, ನೀವು ಹೇಗೆ ಹೇಳುತ್ತೀರಿ ನಾನು ಹಾಗೆ ಮಾಡುತ್ತೇನೆ. 9 ಗಂಟೆಗೆ ಎಲ್ಲ ಅತಿಥಿಗಳು ಬರಲು ಶುರು ಮಾಡಿದರು. ಚಿಕ್ಕಮ್ಮ ಒಬ್ಬರೇ ನಿಂತು ಇಷ್ಟೆಲ್ಲ ಅತಿಥಿಗಳಿಗೆ ಅಡಿಗೆ ಮಾಡಿದ್ದರು. ಅವರ ಶರೀರ ಆಯಾಸಗೊಂಡಿತ್ತು. ಅವರನ್ನು ನೋಡಿದರೆ ಅನಿಸುತ್ತಿತ್ತು ಅವರು ತುಂಬ ಸುಸ್ತಾಗಿದ್ದಾರೆ ಎಂದು. ಕೀರ್ತಿ ಮತ್ತು ಸ್ವಾತಿ ಪರಿಸ್ಥಿತಿ ಕೂಡ ಹಾಗೆ ಆಗಿತ್ತು. ಅಮ್ಮ ಎಲ್ಲ ಅತಿಥಿಗಳನ್ನು ಸಂತೋಷದಿಂದ ಮಾತನಾಡಿಸುತ್ತಿದ್ದರು. ಎಲ್ಲರ ಗಮನವನ್ನು ತಮ್ಮತ್ತ ಸೆಳೆದುಕೊಳ್ಳುತ್ತಿದ್ದರು. ಎಲ್ಲವೂ ಅವರು ಅಂದುಕೊಂಡಂತೆ ನಡೆಯುತ್ತಿತ್ತು. ಅವರು ಎಲ್ಲ ಅತಿಥಿಗಳೊಂದಿಗೆ ಮಾತನಾಡುವಲ್ಲಿ ಬ್ಯುಸಿಯಾಗಿದ್ದರು.
ಆದರೆ ನನ್ನ ಕಣ್ಣುಗಳು ಚಿಕ್ಕಮ್ಮನನ್ನು ಹುಡುಕುತ್ತಿದ್ದವು. ಅವರು ಅಡುಗೆ ಮನೆಯಲ್ಲಿ ಅಡುಗೆ ಬಿಸಿ ಮಾಡುತ್ತಿದ್ದರು. ಅವರು ಬೆಳಿಗ್ಗೆಯಿಂದ ಕೆಲಸ ಮಾಡುತ್ತಿದ್ದರಿಂದ ಅವರ ಸೀರೆ ಕೊಳಕಾಗಿತ್ತು. ಅದರಲ್ಲಿ ತುಂಬ ಕಲೆಗಳಾಗಿದ್ದವು. ಅವರ ಹಣೆ ಬೆವರುತ್ತಿತ್ತು. ಮಕ್ಕಳನ್ನು ಕರೆದು ಹೇಳಿದರು, ಅಡುಗೆಗಳನ್ನು ಪಾತ್ರೆಗಳಿಗೆ ಹಾಕಿಕೊಳ್ಳಿ, ನಾವು ಸ್ವಲ್ಪ ಸಮಯದಲ್ಲಿ ಊಟ ಬಡಿಸಬೇಕು. ಆಗ ಕೀರ್ತಿ ಹೇಳಿದಳು, ಅಮ್ಮ, ನಾವು ಇಂದು ತುಂಬ ಸುಸ್ತಾಗಿದ್ದೇವೆ. ಈಗ ನನ್ನ ಶರೀರದಲ್ಲಿ ಶಕ್ತಿ ಇಲ್ಲ. ನನಗೆ ಸುಸ್ತಿನ ಜೊತೆಯಲ್ಲಿ ಹಸಿವೆ ಕೂಡ ಆಗಿದೆ. ನಾನು ಮನೆಗೆ ಹೋಗುತ್ತಿದ್ದೇನೆ. ಚಿಕ್ಕಮ್ಮ ಹೇಳಿದರು, ಇಲ್ಲ ಮಗಳೇ, ನೀನು ಹೀಗೆ ಮಾತನಾಡಬೇಡ. ಅತಿಥಿಗಳ ಊಟ ಸಹ ಮುಗಿದಿಲ್ಲ. ಈಗ ಹೇಗೆ ಮನೆಗೆ ಹೋಗೋದು? ಮಗಳೇ, ನೀನು ಸ್ವಲ್ಪ ಧೈರ್ಯ ತಂದುಕೋ. ನಮ್ಮ ಹಣೆ ಬರಹದಲ್ಲಿ ಇದೇ ಬರೆದಿದೆ. ಆಗ ಸ್ವಾತಿ ಹೇಳಿದಳು, ಅಮ್ಮ, ಇಂದು ದೊಡ್ಡಮ್ಮ ಮನಸ್ಸು ಮಾಡಿದರೆ ಇನ್ನೂ ಹೆಚ್ಚಿನ ನೌಕರರನ್ನು ಕರೆಸಬಹುದಿತ್ತು. ಆದರೆ ಅವರು ನಮಗೆ ತೊಂದರೆ ಕೊಡಬೇಕೆಂದು ಹೀಗೆ ಮಾಡಿದ್ದಾರೆ. ಯಾವ ಜನ್ಮದ ಸೇಡು ತೀರಿಸಿಕೊಳ್ಳುತ್ತಿದ್ದಾರೋ ಗೊತ್ತಿಲ್ಲ. ಚಿಕ್ಕಮ್ಮ ಅವಳಿಗೆ ಬೈದು ಬುದ್ಧಿ ಹೇಳಿದರು. ನಿನ್ನೆಯ ಬಗ್ಗೆ ಮಾತನಾಡಬೇಡ. ಬೇಗ ಬೇಗ ಕೆಲಸದಲ್ಲಿ ತೊಡಗಿಸಿಕೋ. ಅಡುಗೆ ಮನೆಯ ಬಾಗಿಲಲ್ಲಿ ನಿಂತು ನಾನು ಅವರ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದೆ. ಆಗ ಅಮ್ಮ ಬಂದು ಹೇಳಿದರು, ಎಲ್ಲರಿಗೂ ಊಟ ಬಡಿಸಬೇಕು, ನೀವು ಸಿದ್ಧತೆ ಮಾಡಿಕೊಳ್ಳಿ. ಊಟ ಬಡಿಸುವ ಸಮಯ ಬಂದಿತು. ಚಿಕ್ಕಮ್ಮ ಮತ್ತು ಮಕ್ಕಳು ಹೊರಗೆ ಊಟ ಬಡಿಸಲು ಹೋದರು. ಅಮ್ಮನ ಒಬ್ಬರು ಸ್ನೇಹಿತೆ ಹೇಳಿದರು, ಸೌಮ್ಯ, ಇವರು ಯಾರೋ? ಭಿಕ್ಷುಕಿ ಹೆಂಗಸನ್ನು ನೀನು ಏಕೆ ಕರೆಸಿದ್ದೀಯಾ? ಅಮ್ಮ ನಗುತ್ತಾ ಹೇಳಿದರು, ಇವರು ನಮ್ಮ ಮನೆಯ ನೌಕರರು. ಆಗ ಅಮ್ಮನ ಇನ್ನೊಬ್ಬ ಫ್ರೆಂಡ್ ಹೇಳಿದರು, ನಿನ್ನ ತಂಗಿ ಕೂಡ ಇದೇ ಮನೆಯಲ್ಲಿ ಇರುತ್ತಾರೆ ಎಂದು ಕೇಳಲ್ಪಟ್ಟೆ. ಅವರು ಎಲ್ಲಿದ್ದಾರೆ? ಅಮ್ಮ ಹೇಳಿದರು, ಇವಳೇ ನನ್ನ ತಂಗಿ. ಆದರೆ ಇವಳಿಗೆ ತಂಗಿ ಎಂದು ಕರೆಸಿಕೊಳ್ಳುವ ಸ್ಥಾನಮಾನ ಇಲ್ಲ. ಹೀಗಾಗಿ ನಾನು ಇವಳನ್ನು ನೌಕರಳನ್ನಾಗಿ ಇಟ್ಟುಕೊಂಡಿದ್ದೇನೆ. ಚಿಕ್ಕಮ್ಮನನ್ನು ಎಲ್ಲರ ಎದುರು ಅವಮಾನಗೊಳಿಸಲಾಗುತ್ತಿತ್ತು. ಅವರು ಅವಮಾನಕ್ಕೆ ಒಳಗಾಗಿದ್ದರು. ಅವರ ಕಣ್ಣಲ್ಲಿ ನೀರು ಬಂದಿತ್ತು. ಆದರೆ ಅವರು ಯಾರಿಗೂ ಏನನ್ನೂ ಹೇಳಲಿಲ್ಲ. ಮೂವರು ಸೇರಿ ಅತಿಥಿಗಳಿಗೆ ಊಟ ಬಡಿಸುತ್ತಿದ್ದರು. ಇದು ಚಿಕ್ಕಮ್ಮನಿಗೆ ಸಾಮಾನ್ಯವಾಗಿತ್ತು. ಆದರೆ ಒಂದು ವ್ಯತ್ಯಾಸ ಎಂದರೆ ಇಂದು ಅವರಿಗೆ ಜನರ ನಡುವೆ ಅವಮಾನವಾಗುತ್ತಿತ್ತು. ಎಲ್ಲರೂ ಊಟ ಮಾಡಿ ಅಡುಗೆಯನ್ನು ಹೊಗಳುತ್ತಿದ್ದರು. ಚಿಕ್ಕಮ್ಮ ಮತ್ತು ಅವಳ ಮಕ್ಕಳು ಈಗಲೂ ಕೆಲಸದಲ್ಲಿ ನಿರತರಾಗಿದ್ದರು. ನಾನು ಒಂದು ಪ್ಲೇಟ್ ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಊಟ ಹಾಕಿಕೊಂಡು ಸ್ವಾತಿ ಮತ್ತು ಕೀರ್ತಿಯ ಬಳಿ ಹೋದೆ. ಅವರಿಗೆ ಹೇಳಿದೆ, ನೀವು ಮೊದಲು ಊಟ ಮಾಡಿ, ನಂತರ ಕೆಲಸ ಮಾಡಿ. ಈಗ ಊಟ ಬಿಸಿಯಾಗಿದೆ. ಅವರು ಇಬ್ಬರು ಗಾಬರಿಯಿಂದ ಹೇಳಿದರು, ಇಲ್ಲ ಅಕ್ಕ, ನಾವು ಈಗಲೇ ಊಟ ಮಾಡುವಂತಿಲ್ಲ. ಇನ್ನು ತುಂಬ ಕೆಲಸ ಬಾಕಿ ಇದೆ. ಅಮ್ಮ ನೋಡಿದರೆ ತುಂಬ ಬೇಸರ ಮಾಡಿಕೊಳ್ಳುತ್ತಾರೆ. ಕೆಲಸ ಬಿಟ್ಟು ಊಟ ಮಾಡುತ್ತಿದ್ದಾರೆಂದು. ನಮಗೆ ಕೇವಲ ಕೆಲಸ ಮಾಡುವುದಷ್ಟೇ ಗೊತ್ತು. ಇದೆಲ್ಲವೂ ನಮಗಾಗಿ ಅಲ್ಲ. ಆಗ ಒಂದು ಜೋರಾದ ಧ್ವನಿ ಕೇಳಿಸಿತು, ಸ್ನೇಹ, ಮಗಳೇ, ಎಲ್ಲಿದ್ದೀಯಾ? ಎಲ್ಲರೂ ನಿನ್ನನ್ನು ಕಾಯುತ್ತಿದ್ದಾರೆ. ಎಲ್ಲರ ಜೊತೆ ಊಟಕ್ಕೆ ಜಾಯಿನ್ ಆಗು. ನಾನು ಊಟದ ಪ್ಲೇಟ್ ವಾಪಸ್ ತೆಗೆದುಕೊಂಡು ಬಂದೆ. ನನ್ನ ಮನಸ್ಸು ಅವರಿಗಾಗಿ ಪರಿತಪಿಸುತ್ತಿತ್ತು. ಎಲ್ಲ ಅತಿಥಿಗಳು ಊಟ ಮಾಡಿದ್ದರು. ಸುಮಾರು 1 ತಾಸಿನ ನಂತರ ಎಲ್ಲ ಅತಿಥಿಗಳ ಊಟವಾಯಿತು. ಚಿಕ್ಕಮ್ಮ ಹೊರಗಡೆ ಊಟದ ಟೇಬಲ್ ಕ್ಲೀನ್ ಮಾಡಲು ಬಂದರು. ಆಗ ಒಂದು ಘಟನೆ ನಡೆಯಿತು. ಅದು ಪೂರ್ತಿ ವಾತಾವರಣವನ್ನು ಬದಲಾಯಿಸಿತು. ಚಿಕ್ಕಮ್ಮ ಮಿಕ್ಕಿದ ಊಟದ ಪಾತ್ರೆ ಎತ್ತಿಕೊಂಡರು. ಇದ್ದಕ್ಕಿದ್ದಂತೆ ಊಟದ ಪಾತ್ರೆ ಅವರ ಕೈಯಿಂದ ಜಾರಿ ಹಿಂದೆ ನಿಂತಿದ್ದ ಅಮ್ಮನ ಸೀರೆ ಮೇಲೆ ಬಿದ್ದಿತು. ಅವರು ಬೆಂಕಿಯಾದರು. 1 ನಿಮಿಷ ಅಲ್ಲಿ ಮೌನ ಆವರಿಸಿತು. ಯಾರು ಮೆಲ್ಲನೆ ಹೇಳಿದರು, ಓಹೋ. ಅಮ್ಮ ಸೀರೆ ಕಡೆಗೆ ನೋಡಿದರು. ಅವರು ಚಿಕ್ಕಮ್ಮನನ್ನು ಗುರಾಯಿಸಿದರು. ಚಿಕ್ಕಮ್ಮ ಗಾಬರಿಯಿಂದ ಕ್ಷಮೆ ಕೇಳಿದರು. ನನ್ನನ್ನು ಕ್ಷಮಿಸಿಬಿಡಿ, ನನ್ನ ಕೈ ಜಾರಿತು. ನೀವು ಹಿಂದೆ ಬಂದಿರುವುದು ನಾನು ನೋಡಲಿಲ್ಲ. ನಾನು ಈಗಲೇ ಸ್ವಚ್ಛ ಮಾಡುತ್ತೇನೆ. ಆದರೆ ಅಮ್ಮ ಕಲ್ಲಾಗಿ ನಿಂತಿದ್ದರು. ಅವರು ತಮ್ಮ ಸೀರೆ ಸೆರಗನ್ನು ಜಾಡಿಸಿ ಕೋಪದಿಂದ ಹೇಳಿದರು, ಈಗ ನೀನು ಏನು ಸ್ವಚ್ಛ ಮಾಡುವುದು? ನನ್ನ ದುಬಾರಿ ಸೀರೆ ನೀನು ಗಲೀಜು ಮಾಡಿದೆ. ಚಿಕ್ಕಮ್ಮ ಹೇಳಿದರು, ನಾನು ಬೇರೆ ಬಟ್ಟೆ ತಂದು ಒರೆಸಿ ಸ್ವಚ್ಛ ಮಾಡುತ್ತೇನೆ. ನೀವು ಕೋಪ ಮಾಡಿಕೊಳ್ಳಬೇಡಿ. ಆಗ ಅಮ್ಮ ಚಿಕ್ಕಮ್ಮನ ಕೆನ್ನೆಗೆ ಜೋರಾಗಿ ಹೊಡೆದರು. ಅಲ್ಲಿ ಸೇರಿದ ಎಲ್ಲರೂ ದಿಗ್ಭ್ರಾಂತರಾದರು. ಸ್ವಾತಿ ಹೋಗಿ ತನ್ನ ಅಮ್ಮನನ್ನು ಅಪ್ಪಿಕೊಂಡಳು. ಇಬ್ಬರು ಮಕ್ಕಳ ಕಣ್ಣಲ್ಲಿ ಕಣ್ಣೀರು ಸುರಿಯುತ್ತಿತ್ತು. ಚಿಕ್ಕಮ್ಮನ ಮುಖ ಬೆಳಿಚಿಕೊಂಡಿತ್ತು. ನಾನು ಅಮ್ಮನ ಹತ್ತಿರ ಬಂದು ಹೇಳಿದೆ, ಅಮ್ಮ, ನೀವು ಇದೇನು ಮಾಡಿದ್ರಿ? ಚಿಕ್ಕಮ್ಮ ತಮ್ಮ ತಪ್ಪಿಗೆ ನಿಮ್ಮ ಬಳಿ ಸಾರಿ ಕೇಳಿದರು ತಾನೆ? ಅಮ್ಮ ನನ್ನನ್ನು ಕೋಪದಿಂದ ನೋಡಿ ಹೇಳಿದರು, ನೀನು ಸುಮ್ಮನಿರು. ನಿನಗೆ ಏನು ಕಷ್ಟ? ನಿನಗೆ ಅನಿಸುತ್ತಿದೆ ಅಲ್ಲವೇ ಪ್ರತಿ ಸಲ ನಾನೇ ತಪ್ಪು ಮಾಡುತ್ತಿದ್ದೇನೆ ಎಂದು? ನಿನ್ನ ಕಣ್ಣು ಕುರುಡಾಗಿದೆಯೇ? ನನ್ನ ತಾಳ್ಮೆ ಮುಗಿದಿದೆ. ಈ ಹೆಂಗಸು ನನ್ನ ಗೌರವ ಮಣ್ಣು ಪಾಲು ಮಾಡಿದಳು. ನಿನಗೆ ಈಗಲೂ ಇವರದೇ ಚಿಂತೆ. ನಾನು ಇನ್ನೇನು ಹೇಳಲು ಹೊರಟಿದ್ದೆ. ಆಗ ಒಬ್ಬ ಮಹಿಳೆ ಹೇಳಿದರು, ಸೌಮ್ಯ, ಇಷ್ಟು ಕೋಪ ಒಳ್ಳೆಯದಲ್ಲ. ಅವರು ತಮ್ಮ ತಪ್ಪಿಗೆ ಕ್ಷಮೆ ಕೇಳುತ್ತಿದ್ದಾರೆ. ನೀನು ಅವರನ್ನು ಹೊಡೆಯುವ ಅವಶ್ಯಕತೆ ಏನಿತ್ತು? ಅಮ್ಮ ಅಹಂಕಾರದಿಂದ ಹೇಳಿದರು. ಈ ಮಹಿಳೆ ತನ್ನ ಸ್ಥಾನಮಾನವನ್ನು ಮರೆತಿದ್ದಾಳೆ. ನಾಳೆ ನಮ್ಮ ಸರಿಸಾಮಾನ ಕೂರಲು ಪ್ರಯತ್ನಿಸುತ್ತಾಳೆ. ನಾನು ಈಗಲೂ ಹೇಳುತ್ತಿದ್ದೇನೆ, ಇವಳಿಗೆ 2 ಕಾಸಿನ ಬೆಲೆ ಕೂಡ ಇಲ್ಲ. ಇಂಥವರು ಕೆಲಸಕ್ಕಾಗಿ ಹುಟ್ಟಿರುತ್ತಾರೆ, ಗೌರವ ಪಡೆಯುವುದಕ್ಕಾಗಿ ಅಲ್ಲ. ಚಿಕ್ಕಮ್ಮ ತಲೆ ತಗ್ಗಿಸಿದರು. ಅವರು ಕಣ್ಣೀರು ಸುರಿಸುತ್ತಾ ಮೌನವಾಗಿ ನಿಂತಿದ್ದರು. ಅವರು ಸ್ವಚ್ಛತೆ ಕೆಲಸ ಬಿಟ್ಟು ಯಾರಿಗೂ ಏನನ್ನು ಹೇಳದೆ ಅಲ್ಲಿಂದ ತಮ್ಮ ಮಕ್ಕಳ ಕೈ ಹಿಡಿದು, ಮಕ್ಕಳೇ ನಡೆಯಿರಿ, ನಾವು ಇಲ್ಲಿಂದ ಹೊರಡೋಣ. ಇನ್ನು ನಾವು ಇಲ್ಲಿ ಕೆಲಸ ಮಾಡುವುದು ಬೇಡ. ಅವರ ಮಾತುಗಳಲ್ಲಿ ಕೋಪ ಇರಲಿಲ್ಲ, ಕೇವಲ ಅಸಹಾಯಕತೆ ಇತ್ತು.
ನಾನು ಅವರನ್ನು ಹಿಡಿದು ನಿಲ್ಲಿಸಲು ಪ್ರಯತ್ನಿಸಿದೆ. ಆದರೆ ಅಮ್ಮನ ಮಾತು ನನ್ನನ್ನು ತಡೆಯಿತು. ನೀನು ಅವರನ್ನು ತಡೆಯುವ ಪ್ರಯತ್ನ ಮಾಡಿದರೆ ನೀನು ಅವರ ಜೊತೆ ಹೋಗಬೇಕಾಗುತ್ತದೆ. ಚಿಕ್ಕಮ್ಮ ಇಬ್ಬರು ಮಕ್ಕಳ ಕೈ ಹಿಡಿದು ಅಲ್ಲಿಂದ ಹೊರಟರು. ಅವರ ಮಕ್ಕಳು ಮೌನವಾಗಿ ಅವರ ಜೊತೆ ನಡೆದರು. ಅವರು ತಮ್ಮ ಚಿಕ್ಕ ಮನೆ ತಲುಪಿದರು. ಮನೆಯಲ್ಲಿ ಇನ್ನೊಮ್ಮೆ ಗದ್ದಲ ಶುರುವಾಯಿತು. ಆದರೆ ಇದು ಪಾರ್ಟಿಯ ಸಂತೋಷದ ಗದ್ದಲ ಆಗಿರಲಿಲ್ಲ. ಅತಿಥಿಗಳ ಮುಖದಲ್ಲಿ ಆಶ್ಚರ್ಯ ಕಾಣಿಸಿತು. ಈಗ ಅವರ ಮುಖದಲ್ಲಿ ನಗುವಿನ ಬದಲು ಪ್ರಶ್ನೆಗಳು ಕಾಣಿಸುತ್ತಿದ್ದವು. ಒಬ್ಬರ ಕಿವಿಯಲ್ಲಿ ಇನ್ನೊಬ್ಬರು ಗುಸುಗುಸು ಮಾತನಾಡುತ್ತಿದ್ದರು. ಅವಮಾನ ಮಾಡುವುದಕ್ಕೂ ಒಂದು ಮಿತಿ ಇರುತ್ತದೆ. ಆದರೆ ಅಮ್ಮ ಇದ್ಯಾವುದನ್ನು ಕೇಳಿಸಿಕೊಳ್ಳದೆ ತಮ್ಮ ಸೀರೆ ನೋಡಿಕೊಳ್ಳುವುದರಲ್ಲೇ ಬ್ಯುಸಿಯಾಗಿದ್ದರು. ಹೇಳಿದರು, ನನ್ನ ಸುಂದರ ದುಬಾರಿ ಸೀರೆ ಹಾಳು ಮಾಡಿದಳು. ನನಗೆ ಅನಿಸುತ್ತಿದೆ, ಗೌರವ ಕೊಡುವುದು ಅಥವಾ ಪಡೆದುಕೊಳ್ಳುವುದು ಕೇವಲ ಬಟ್ಟೆಯಿಂದ ಬರುವುದಿಲ್ಲ, ಅದು ಮನುಷ್ಯರ ಬಿಹೇವಿಯರ್ನಿಂದ ಬರುತ್ತದೆ. ಪಾರ್ಟಿ ಮುಗಿದ ಮರುದಿನ ಮನೆಯಲ್ಲಿ ಮೌನ ನೆಲೆಸಿತ್ತು. ನಿನ್ನೆ ಅತಿಥಿಗಳ ಗದ್ದಲ ಕೇಳಿಸುತ್ತಿತ್ತು. ಇಂದು ಕೇವಲ ಪಾತ್ರೆ ಶಬ್ದ ಕೇಳಿಸುತ್ತಿತ್ತು. ಮನೆ ಕೆಲಸ ನೋಡಿಕೊಳ್ಳಲು ಅಮ್ಮ ಬೇರೆ ಕೆಲಸದವರನ್ನು ಕರೆಸಿದ್ದರು. ಏಕೆಂದರೆ ಚಿಕ್ಕಮ್ಮ ಮತ್ತು ಅವರ ಮಕ್ಕಳು ಬಂದಿರಲಿಲ್ಲ. ಪ್ರತಿದಿನ ಅಮ್ಮ ತಿಂಡಿಯ ನಂತರ ಚಿಕ್ಕಮ್ಮ ಮತ್ತು ಅವರ ಮಕ್ಕಳ ತಪ್ಪುಗಳನ್ನು ಹುಡುಕುತ್ತಿದ್ದರು. ಇಂದು ಮೌನವಾಗಿ ಸೋಫಾ ಮೇಲೆ ಕುಳಿತಿದ್ದರು. ನಾನು ಅಡುಗೆ ಮನೆಯಲ್ಲಿದ್ದೆ. ಅಮ್ಮ ಜೋರಾಗಿ ಕಿರುಚಿಕೊಳ್ಳುತ್ತಿದ್ದರು. ಸ್ನೇಹ ನನ್ನ ತಲೆ ಸುತ್ತುತ್ತಿದೆ. ನಾನು ಗಾಬರಿಯಿಂದ ಓಡೋಡಿ ಹಾಲ್ಗೆ ಬಂದು ನೋಡಿದಾಗ ನನ್ನ ಅಮ್ಮ ಒಂದು ಕಡೆ ಬಿದ್ದಿದ್ದರು. ಅವರ ಕಣ್ಣು ತೆರೆದಿತ್ತು, ನಾಲಿಗೆ ಅಂಟಿಕೊಂಡಿತ್ತು. ನಾನು ತಕ್ಷಣವೇ ಅಪ್ಪಾಜಿಯನ್ನು ಕರೆದೆ. ಅಪ್ಪಾಜಿ ಅವರನ್ನು ಹಿಡಿದುಕೊಂಡು ಗಾಡಿಯಲ್ಲಿ ಕೂರಿಸುತ್ತಿದ್ದರು. ನಾನು ನೀರಿನ ಲೋಟ ಅಮ್ಮನ ಕೈಗೆ ಕೊಡುತ್ತಿದ್ದೆ. ಆದರೆ ಅಮ್ಮನ ಕೈಗಳಿಗೆ ಜೀವ ಇರಲಿಲ್ಲ. ಆಸ್ಪತ್ರೆಗೆ ಕರೆದುಕೊಂಡು ಹೋದೆವು. ಅಮ್ಮನನ್ನು ಎಮರ್ಜೆನ್ಸಿ ವಾರ್ಡ್ನಲ್ಲಿ ಅಡ್ಮಿಟ್ ಮಾಡಿದರು. ಡಾಕ್ಟರ್ ತಕ್ಷಣವೇ ಕಾರ್ಯಪ್ರವೃತ್ತರಾದರು. 1 ಗಂಟೆಯ ನಂತರ ಡಾಕ್ಟರ್ ಹೊರಗೆ ಬಂದರು. ರೋಗಿಗೆ ಮೆದುಳಿನಲ್ಲಿ ರಕ್ತಸ್ರಾವವಾಗಿದ್ದರಿಂದ ಅವರ ಎಡಭಾಗವು ಪಾರ್ಶ್ವವಾಯುಗೆ ಒಳಗಾಗಿದೆ ಎಂದರು. ಅಪ್ಪಾಜಿ ಕುಸಿದು ಹೋದರು. ನಾನು ಮೌನವಾಗಿ ನಿಂತಿದ್ದೆ. ನನ್ನ ಕಣ್ಣೆದುರು ಅಮ್ಮನಿಂದ ಕೆನ್ನೆಗೆ ಹೊಡೆಸಿಕೊಂಡು ಅಳುತ್ತಿರುವ ಚಿಕ್ಕಮ್ಮನ ಮುಖ ಬರುತ್ತಿತ್ತು. ಅಮ್ಮ ಆಸ್ಪತ್ರೆ ಕೋಣೆಯಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಮಲಗಿದ್ದರು. ಇದು ಅವರ ಅಹಂಕಾರಕ್ಕೆ, ಕ್ರೌರ್ಯಕ್ಕೆ ಸಿಕ್ಕಿದ ಶಿಕ್ಷೆ ಎಂದು ನನಗೆ ಅನಿಸುತ್ತಿತ್ತು. ಅವರು ಚಿಕ್ಕಮ್ಮನಿಗೆ ಹೊಡೆದು ಅವಮಾನ ಮಾಡಿದ ಮರುದಿನವೇ ಅಮ್ಮನಿಗೆ ಈ ಪರಿಸ್ಥಿತಿ ಎದುರಾಗಿತ್ತು. ಸಮಯ ಅವರಿಗೆ ತಿರುಗಿ ಉತ್ತರ ನೀಡಿತು. ಅಪ್ಪಾಜಿ ಮೆಲ್ಲನ ಧ್ವನಿಯಲ್ಲಿ ಹೇಳಿದರು, ಡಾಕ್ಟರ್ ಹೇಳಿದ್ದಾರೆ, ನಿಮ್ಮ ಅಮ್ಮ ಪೂರ್ತಿಯಾಗಿ ಹುಷಾರಾಗುವುದು ತುಂಬ ಕಷ್ಟ ಇದೆ. ಅವರನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಬೇಕು. ನಾನು ಹೇಳಿದೆ, ಅಮ್ಮನಿಗೆ ನಾವು ಮಾತನಾಡುವುದು ಕೇಳಿಸುತ್ತದೆ. ಅಪ್ಪಾಜಿ ಹೇಳಿದರು, ಹೌದು, ಬಹುಶಃ ಕೇಳಿಸುತ್ತದೆ, ಆದರೆ ಮಾತನಾಡಲು ಆಗುವುದಿಲ್ಲ. ನಾನು ಯೋಚಿಸಿದೆ, ಚಿಕ್ಕಮ್ಮ ಮತ್ತು ಅವರ ಮಕ್ಕಳಿಗೆ ಅಮ್ಮನ ಈ ಪರಿಸ್ಥಿತಿ ಗೊತ್ತಾದರೆ ಅವರು ಪುನಃ ನಮ್ಮ ಮನೆ ಕೆಲಸಕ್ಕೆ ಬರಬಹುದೇ? ಅಮ್ಮನ ಈ ಪರಿಸ್ಥಿತಿಯ ಬಗ್ಗೆ ಅವರಿಗೆ ಗೊತ್ತಾದರೆ ಅವರು ಸಂತೋಷ ಪಡಬಹುದೇ ಅಥವಾ ಅವರ ಮನಸ್ಸಿಗೆ ನೋವಾಗಬಹುದೇ? ಸಂಜೆ ನಾನು ಆಸ್ಪತ್ರೆಯಿಂದ ಮನೆಗೆ ಬಂದಾಗ ಮನೆಯ ಪರಿಸ್ಥಿತಿ ಕೆಟ್ಟದಾಗಿತ್ತು. ಅಮ್ಮ ನೇಮಿಸಿಕೊಂಡಿದ್ದ ಹೊಸ ಕೆಲಸದವರು ಸರಿಯಾಗಿ ಕೆಲಸ ಮಾಡದೇ ಹೋಗಿದ್ದರು. ಚಿಕ್ಕಮ್ಮ ಮನೆಗೆ ಬರದಿದ್ದುದರಿಂದ ನಮ್ಮ ಮನೆಯ ಪರಿಸ್ಥಿತಿ ಕೆಟ್ಟದಾಗಿತ್ತು. ಅಪ್ಪಾಜಿ ನನಗೆ ಹೇಳಿದ್ದರು, ಅಮ್ಮನ ಅನುಪಸ್ಥಿತಿಯಲ್ಲಿ ನೀನೇ ಮನೆಯನ್ನು ನೋಡಿಕೊಳ್ಳಬೇಕು. ಈಗ ನಿನ್ನ ಅಮ್ಮನ ಜವಾಬ್ದಾರಿ ನಿನ್ನ ಜವಾಬ್ದಾರಿ. ನಾನು ಮೌನವಾಗಿ ಒಳಗೆ ಹೋದೆ. ಮರುದಿನ ನಾನು ಸ್ಕೂಲಿನಿಂದ ಬಂದಾಗ ನೋಡಿದೆ. ಸ್ವಾತಿ ನಮ್ಮ ಮನೆಯ ಬಾಗಿಲಲ್ಲಿ ಇಣುಕಿ ನೋಡುತ್ತಿದ್ದಳು. ನಾನು ಬಾಗಿಲು ತೆರೆದು ಕೇಳಿದೆ, ಸ್ವಾತಿ, ಚಿಕ್ಕಮ್ಮ ಹೇಗಿದ್ದಾರೆ? ಅವಳು ತಲೆ ಆಡಿಸಿ ಚೆನ್ನಾಗಿದ್ದಾರೆ ಎಂದಳು. ನಾವು ಕೇಳಲ್ಪಟ್ಟಿದ್ದೇವೆ, ದೊಡ್ಡಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಎಂದು. ನಾವು ಅವರಿಗಾಗಿ ಪ್ರಾರ್ಥನೆ ಮಾಡುತ್ತಿದ್ದೇವೆ. ನಾನು ಕೇಳಿದೆ, ಚಿಕ್ಕಮ್ಮ ಆಸ್ಪತ್ರೆಗೆ ಬರಬಹುದೇ ಅಮ್ಮನ ಆರೋಗ್ಯ ಸುಧಾರಿಸುವವರೆಗೆ? ಸ್ವಾತಿ ಹೇಳಿದಳು, ನನ್ನ ಅಮ್ಮ ಯಾರನ್ನೂ ದ್ವೇಷಿಸುವುದಿಲ್ಲ, ಆದರೆ ಅವರ ಮನಸ್ಸಿನಲ್ಲಿ ತುಂಬ ನೋವಡಗಿದೆ. ನಾನು ಮೌನವಾದೆ. ನನ್ನ ಅಮ್ಮ ಯಾರನ್ನು ಪ್ರತಿದಿನ ದ್ವೇಷಿಸುತ್ತಾ ಹೀನಾಯವಾಗಿ ನೋಡುತ್ತಿದ್ದರೋ ಅವರು ಇಂದು ನನ್ನ ಅಮ್ಮನ ಆರೋಗ್ಯದ ಬಗ್ಗೆ ಪ್ರಾರ್ಥಿಸುತ್ತಿದ್ದಾರೆ. ಸಾಯಂಕಾಲ ಪುನಃ ನಾನು ಆಸ್ಪತ್ರೆಗೆ ಹೋದೆ. ನನ್ನ ಅಮ್ಮ ಹಾಗೆ ಪ್ರಜ್ಞಾಹೀನರಾಗಿ ಮಲಗಿದ್ದರು. ಅವರನ್ನು ನೋಡಿ ನನಗೆ ಇವರೇನ ಬೇರೆಯವರನ್ನು ತಮ್ಮ ಕಿರು ಬೆರಳಿನಿಂದ ಆಡಿಸುತ್ತಿದ್ದವರು ಎಂದು ಅನಿಸಿತು. ಇಂದು ಅವರ ಬೆರಳು ಯಾರನ್ನು ಕುಣಿಸುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅದು ಶಕ್ತಿ ಕಳೆದುಕೊಂಡು ಮಲಗಿತ್ತು. ನಾನು ರಾತ್ರಿ ಆಸ್ಪತ್ರೆಯಿಂದ ಮನೆಗೆ ಮರಳಿದ ಮೇಲೆ ಮೊದಲ ಬಾರಿಗೆ ನನ್ನ ಚಿಕ್ಕಮ್ಮನ ಕೊಠಡಿಗೆ ಹೋಗಿದ್ದೆ. ಕೀರ್ತಿ ಬಾಗಿಲು ತೆರೆದಳು. ಅವಳು ನನ್ನನ್ನು ಆಶ್ಚರ್ಯದಿಂದ ನೋಡುತ್ತಾ ಹೇಳಿದಳು, ಅಮ್ಮ ಮಲಗಿದ್ದಾರೆ, ಅವರಿಗೆ ಹುಷಾರಿಲ್ಲ. ನಾನು ಹೇಳಿದೆ, ಅವರಿಗೆ ಎಚ್ಚರವಾದ ಮೇಲೆ ನಾನು ಬಂದಿದ್ದೆ ಎಂದು ಹೇಳಿ. ಕೀರ್ತಿ ಹೇಳಿದಳು, ಅಕ್ಕ, ನೀವು ಯೋಚನೆ ಮಾಡಬೇಡಿ, ದೊಡ್ಡಮ್ಮ ಬೇಗನೆ ಆರಾಮಾಗುತ್ತಾರೆ. ನಾನು ತಲೆ ತಗ್ಗಿಸಿ ಹೇಳಿದೆ, ಗೊತ್ತಿಲ್ಲ, ನೀವು ಪ್ರಾರ್ಥನೆ ಮಾಡಿ. ನಾನು ಯೋಚಿಸಿದ್ದೆ, ಚಿಕ್ಕಮ್ಮನ ಪ್ರಾರ್ಥನೆ ಮಾತ್ರ ಎಲ್ಲವನ್ನೂ ಸರಿ ಮಾಡಲು ಸಾಧ್ಯ ಎಂದು. ಅವರು ನನ್ನ ಅಮ್ಮನ ದಬ್ಬಾಳಿಕೆಯನ್ನು ತಾಳ್ಮೆಯಿಂದ ಸಹಿಸಿಕೊಂಡಿದ್ದರು. ವಿಧಿ ಅದಕ್ಕೆ ನನ್ನ ಅಮ್ಮನಿಗೆ ಪ್ರತೀಕಾರ ನೀಡಿತು. ನನ್ನ ಅಮ್ಮನನ್ನು ಅಡ್ಮಿಟ್ ಮಾಡಿ 10 ದಿನಗಳು ಕಳೆದಿದ್ದವು. ನನ್ನ ಅಮ್ಮನ ಆರೋಗ್ಯ ಅಷ್ಟೇನು ಸುಧಾರಿಸಲಿಲ್ಲ. ಅವರ ಎಡಗಡೆ ಶರೀರ ಮತ್ತು ನಾಲಿಗೆ ನಿರ್ಜೀವವಾಗಿದ್ದವು.
ಕೆಲವೊಮ್ಮೆ ಅವರ ಕಣ್ಣುಗಳಲ್ಲಿ ಪ್ರಜ್ಞೆ ಮೂಡುತ್ತಿತ್ತು. ನಾನು ಪ್ರತಿದಿನ ಆಸ್ಪತ್ರೆಗೆ ಹೋಗುತ್ತಿದ್ದೆ. ನಾನು ಜರ್ಜರಿತಳಾಗಿದ್ದೆ. ನನಗೆ ಮನೆಯ ಜವಾಬ್ದಾರಿ ನಿರ್ವಹಿಸುವುದು ಮತ್ತು ಸಂಬಂಧಿಕರಿಗೆ ಉತ್ತರ ನೀಡುವುದು ಕಷ್ಟವಾಗಿತ್ತು. ನಾನು ಚಿಕ್ಕಮ್ಮನ ಬಳಿ ಹೋಗಲು ನಿರ್ಧಾರ ಮಾಡಿದ್ದೆ. ನನ್ನ ಮನಸ್ಸಿನಲ್ಲಿ ಕೊರೆಯುತ್ತಿದ್ದ ಪ್ರಶ್ನೆಗೆ ಉತ್ತರ ಬೇಕಿತ್ತು. ನನ್ನ ಚಿಕ್ಕಮ್ಮನನ್ನು ಅಮ್ಮ ಇಷ್ಟೊಂದು ದ್ವೇಷಿಸಲು ಏನು ಕಾರಣ? ಅವರು ಯಾವತ್ತೂ ನನ್ನ ಚಿಕ್ಕಮ್ಮನ ಭಾವನೆಗಳಿಗೆ ಬೆಲೆ ಕೊಡಲಿಲ್ಲ. ನಾನು ಅವರ ಮನೆಗೆ ಹೋಗಿ ಬಾಗಿಲು ತಟ್ಟಿದ್ದೆ. ಕೀರ್ತಿ ಬಾಗಿಲು ತೆರೆದಳು. ಚಿಕ್ಕಮ್ಮ ಕೋಣೆಯಲ್ಲಿ ಕುಳಿತಿದ್ದರು. ಅವರು ತುಂಬ ದುರ್ಬಲರಾದಂತೆ ಕಾಣುತ್ತಿದ್ದರು. ನಾನು ಹೋಗಿ ಚಿಕ್ಕಮ್ಮ ಎಂದು ಕರೆದೆ. ಅವರು ನನ್ನನ್ನು ತಲೆ ಎತ್ತಿ ನೋಡಿದರು. ನಾನು ಅವರ ಎದುರು ಹೋಗಿ ಕುಳಿತು ಕೇಳಿದೆ, ನಾನು ನಿಮ್ಮ ಹತ್ತಿರ ಒಂದು ಮಾತು ಕೇಳಬೇಕೆಂದುಕೊಂಡಿದ್ದೇನೆ. ಅವರು ಹೇಳಿದರು, ಕೇಳು ಮಗಳೇ. ನಾನು 2 ಕೈ ಮುಗಿದು ಹೇಳಿದೆ, ನಾನು ಕೈ ಮುಗಿದು ನಿಮ್ಮಲ್ಲಿ ಮತ್ತು ನಿಮ್ಮ ಮಕ್ಕಳಲ್ಲಿ ನನ್ನ ಅಮ್ಮನ ಪರವಾಗಿ ಕ್ಷಮೆ ಕೇಳುತ್ತೇನೆ. ಅವರು ನಿಮ್ಮಲ್ಲಿ ಯಾವತ್ತೂ ಕ್ಷಮೆ ಕೇಳುವುದಿಲ್ಲ. ಆದರೆ ನಾನು ಇದರಿಂದ ಕೀಳರಿಮೆ ಅನುಭವಿಸುತ್ತಿದ್ದೇನೆ. ನಿಮ್ಮಲ್ಲಿ ಕ್ಷಮೆ ಕೇಳುತ್ತೇನೆ. ನನಗೆ ಇದರಿಂದ ತುಂಬ ನೋವಾಗಿದೆ. ಚಿಕ್ಕಮ್ಮ ನನ್ನ ಕೈ ಹಿಡಿದು ಹೇಳಿದರು, ಮಗು, ನೀನು ಯಾಕೆ ಕ್ಷಮೆ ಕೇಳುತ್ತಿದ್ದೀಯಾ? ಇದರಲ್ಲಿ ನಿನ್ನ ತಪ್ಪೇನಿದೆ? ನಾನು ಹೇಳಿದೆ, ನನ್ನ ಅಮ್ಮ ನನ್ನನ್ನು ಬೆಳೆಸಿದ್ದಾರೆ. ಪ್ರತಿದಿನ ನಿಮಗೆ ಆಗುವ ಅವಮಾನವನ್ನು ನಾನು ನನ್ನ ಕಣ್ಣಾರೆ ನೋಡಿ ಸುಮ್ಮನೆ ಇದ್ದೇನೆ. ಅದನ್ನು ತಡೆಯುವ ಪ್ರಯತ್ನ ಮಾಡಿಲ್ಲ. ತಮಾಷೆ ನೋಡುವವಳಂತೆ ಸುಮ್ಮನೆ ನಿಂತು ನೋಡುತ್ತಿದ್ದೆ. ನನ್ನ ಧ್ವನಿ ನಡುಗುತ್ತಿತ್ತು. ಚಿಕ್ಕಮ್ಮ ಮೌನವಾಗಿ ನನ್ನ ಮಾತು ಕೇಳಿಸಿಕೊಳ್ಳುತ್ತಿದ್ದರು. ನಂತರ ನನಗೆ ಹೇಳಿದರು, ನಿನ್ನ ಅಮ್ಮ ನನ್ನ ಜೊತೆ ಆ ರೀತಿ ನಡೆದುಕೊಳ್ಳಲು ಕಾರಣ ಕೆಲವು ವರ್ಷಗಳ ಹಿಂದಿನ ಘಟನೆ. ನಾನು ಹೇಳಿದೆ, ನಾನು ಎಲ್ಲವನ್ನೂ ತಿಳಿದುಕೊಂಡು ನನ್ನ ಮನಸ್ಸಿನ ಗೊಂದಲವನ್ನು ಕಡಿಮೆ ಮಾಡಿಕೊಳ್ಳಬೇಕು. ಅವರು ಹೇಳಿದರು, ನಿನ್ನ ಚಿಕ್ಕಪ್ಪ ನನ್ನನ್ನು ಇಷ್ಟಪಟ್ಟು ಮದುವೆ ಮಾಡಿಕೊಂಡರು. ನಾವಿಬ್ಬರು ಮೊದಲಿನಿಂದಲೂ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಪ್ರೀತಿಸುತ್ತಿದ್ದೆವು. ನಿಮ್ಮ ಅಜ್ಜಿಗೆ ಇದರ ಬಗ್ಗೆ ಯಾವುದೇ ವಿರೋಧ ಇರಲಿಲ್ಲ. ಆದರೆ ನಿನ್ನ ಅಮ್ಮನಿಗೆ ನನ್ನ ಬಗ್ಗೆ ಬೇಸರ ಇತ್ತು. ನಿನ್ನ ಅಮ್ಮನ ಆಸೆ ಬೇರೆ ಇತ್ತು. ಅವರಿಗೆ ನಿನ್ನ ಚಿಕ್ಕಪ್ಪನೊಂದಿಗೆ ಅವರ ತಂಗಿಯನ್ನು ಮದುವೆ ಮಾಡಿಕೊಳ್ಳುವ ಅಭಿಲಾಷೆ ಇತ್ತು. ಅವರಿಗೆ ನಾವು ಮದುವೆ ಮಾಡಿಕೊಂಡಿದ್ದೇವೆ ಎಂದು ಗೊತ್ತಾದಾಗ ಅವರ ಮನಸ್ಸಿನಲ್ಲಿ ನನ್ನ ಬಗ್ಗೆ ದ್ವೇಷ ಬೆಳೆಯಿತು. ನಾನು ಆಶ್ಚರ್ಯದಿಂದ ಕೇಳಿದೆ, ಹಾಗಿದ್ದರೆ ಚಿಕ್ಕಮ್ಮ, ನೀವು ಇಷ್ಟು ದಿನಗಳ ಶತ್ರುತ್ವದ ನಡುವೆ ನನ್ನ ಅಮ್ಮನ ಜೊತೆ ಹೇಗೆ ಅಡ್ಜಸ್ಟ್ ಮಾಡಿಕೊಂಡ್ರಿ? ಅವರು ಹೇಳಿದರು, ನಿನ್ನ ಚಿಕ್ಕಪ್ಪ ತುಂಬ ಒಳ್ಳೆಯವರಾಗಿದ್ದರು. ಅವರು ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು. ನಾನು ನನ್ನವರನ್ನು ಬಿಟ್ಟು ಅವರ ಜೊತೆ ಜೀವನ ಶುರು ಮಾಡಿದೆ. ಆದರೆ ಒಂದು ಅಪಘಾತದಲ್ಲಿ ಅವರು ಮರಣ ಹೊಂದಿದರು. ನನ್ನ ಜೀವನ ಅಲ್ಲಿಂದ ನರಕವಾಯಿತು. ನಂತರ ನಾನು ನಿಮ್ಮ ಮನೆ ಬಾಗಿಲಿಗೆ ಬಂದೆ. ನಿನ್ನ ಅಪ್ಪಾಜಿ ನನ್ನನ್ನು ಒಪ್ಪಿಕೊಂಡರು. ಅವರು ದೊಡ್ಡ ಮನಸ್ಸಿನಿಂದ, ಇದು ಕೂಡ ನಿನ್ನ ಮನೆ, ನೀನು ಇಲ್ಲಿ ಇರಬಹುದು, ಶುರುವಿನಲ್ಲಿ ಎಲ್ಲವೂ ಸರಿಯಾಗಬಹುದು ಎಂದು ನಾನು ಅಂದುಕೊಂಡೆ. ಆದರೆ ಅಕ್ಕನ ಮನಸ್ಸಿನಲ್ಲಿ ಹಳೆಯ ದ್ವೇಷ ಅಡಗಿತ್ತು. ಅವರು ನನ್ನ ಮೇಲೆ ದ್ವೇಷ ಸಾಧಿಸಲು ಶುರು ಮಾಡಿದರು. ನಾನು ಹೇಳಿದೆ, ಆದರೂ ನೀವು ಅದೇ ಮನೆಯಲ್ಲಿ ಉಳಿದಿರೇ? ಅವರು ಕಣ್ತುಂಬಿಕೊಂಡು ಹೇಳಿದರು, ಹೌದು, ಯಾಕೆಂದರೆ ನನಗೆ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇರಲಿಲ್ಲ. ತವರು ಮನೆಯವರು ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದರು. ನನ್ನನ್ನು ಕ್ಷಮಿಸಲು ತಯಾರಿರಲಿಲ್ಲ. ಯಾಕೆಂದರೆ ನಾನು ಅವರನ್ನು ವಿರೋಧಿಸಿ ಮದುವೆ ಮಾಡಿಕೊಂಡಿದ್ದೆ. ನನ್ನ ಗಂಡನನ್ನು ಕಳೆದುಕೊಂಡ ಮೇಲೆ ನನಗೆ ಯಾವ ಆಶ್ರಯವೂ ಇರಲಿಲ್ಲ. ನನ್ನ ಅಪ್ಪ ಅಮ್ಮ ಕೆಲವು ವರ್ಷಗಳ ಹಿಂದೆ ಮರಣ ಹೊಂದಿದ್ದರು. ನನ್ನ ಅಣ್ಣ ಅತ್ತಿಗೆ ನನ್ನನ್ನು ತಮ್ಮ ಮನೆಯಲ್ಲಿ ಇರಿಸಿಕೊಳ್ಳಲು ಒಪ್ಪಲಿಲ್ಲ. ಇಲ್ಲಿ ಇರುವುದು ನನಗೆ ಅನಿವಾರ್ಯವಾಯಿತು. ಮಕ್ಕಳಿಗಾಗಿ ನಾನು ಎಲ್ಲವನ್ನೂ ಸಹಿಸಿಕೊಂಡು ಬದುಕಲೇಬೇಕಾಯಿತು. ಇದೆಲ್ಲ ನನಗೆ ಹೊಸ ವಿಷಯವಾಗಿತ್ತು. ಆದರೆ ಚಿಕ್ಕಮ್ಮನ ಮುಖದಲ್ಲಿ ಒಂದು ನೆಮ್ಮದಿಯ ಭಾವನೆ ಇತ್ತು. ಕೆಲವು ವರ್ಷಗಳಿಂದ ತಮ್ಮ ಮನಸ್ಸಿನಲ್ಲಿ ಇದ್ದ ಭಾರವನ್ನು ನನ್ನ ಜೊತೆ ಹಂಚಿಕೊಳ್ಳುವ ಮೂಲಕ ಕಡಿಮೆ ಮಾಡಿಕೊಂಡಿದ್ದರು. ಮುಂದೆ ಅವರು ಹೇಳಿದರು, ಒಂದು ದಿನ ನಿನ್ನ ಅಮ್ಮ ನನಗೆ ಸ್ಪಷ್ಟವಾಗಿ ಹೇಳಿದರು, ನೀನು ಇಲ್ಲಿ ಇರಬೇಕೆಂದರೆ ಬಾಯಿ ಮುಚ್ಚಿಕೊಂಡು ಇರಬೇಕು. ಯಾವುದೇ ಪ್ರಶ್ನೆ ಕೇಳುವಂತಿಲ್ಲ, ಎದುರು ಉತ್ತರ ನೀಡುವಂತಿಲ್ಲ, ಕೇವಲ ಸೇವೆ ಮಾಡಿಕೊಂಡು ಇರಬೇಕು. ನಾನು ಸರಿ ಎಂದು ಹೇಳಿದೆ. ನನಗೆ ನನ್ನ ಮಕ್ಕಳಿಗೆ ಒಂದು ಸೂರು ಸಿಕ್ಕಿದರೆ ಸಾಕಿತ್ತು. ಮಗಳೇ, ನಾನು ನನ್ನ ಮಕ್ಕಳಿಗಾಗಿ ಇದೆಲ್ಲವನ್ನು ಮಾಡಿದೆ. ನಿನ್ನ ಅಮ್ಮನ ಪ್ರತಿ ಶಿಕ್ಷೆಯನ್ನು ಮೌನವಾಗಿ ಅನುಭವಿಸಿದೆ. ನಾನು ಹೇಳಿದೆ, ಚಿಕ್ಕಮ್ಮ, ನನಗೆ ಅನಿಸುತ್ತಿದೆ ದೇವರ ನ್ಯಾಯಾಲಯದಲ್ಲಿ ಇದಕ್ಕೆ ಶಿಕ್ಷೆ ನೀಡಲಾಯಿತು. ಅಮ್ಮ ಈಗ ಮಾತನಾಡುವ ಸ್ಥಿತಿಯಲ್ಲಿ ಇಲ್ಲ. ಆದರೆ ಬಹುಶಃ ಅವರು ಕೇಳಿಸಿಕೊಳ್ಳುತ್ತಾರೆ. ಅವರು ನಿಮ್ಮ ಜೊತೆ ಕ್ಷಮೆ ಕೇಳಬೇಕು ಎಂದುಕೊಂಡಿರಬಹುದು. ಚಿಕ್ಕಮ್ಮ ಹೇಳಿದರು, ನಾನು ಅರ್ಥ ಮಾಡಿಕೊಂಡಿದ್ದೇನೆ. ನಿನ್ನ ಸಲುವಾಗಿ ನಿನ್ನ ಅಮ್ಮನನ್ನು ನಾನು ಮನಸಾರೆ ಕ್ಷಮಿಸಿದ್ದೇನೆ. ಅವರಿಗಾಗಿ ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಅವರು ಬೇಗನೆ ಹುಷಾರಾಗಲಿ ಎಂದು ನಾನು ಹೇಳಿದೆ. ಚಿಕ್ಕಮ್ಮ, ನಿಮ್ಮಂಥ ಅಮ್ಮ ಸಿಗುವುದು ಅಪರೂಪ. ನೀವು ನಿಮ್ಮ ಮಕ್ಕಳಿಗಾಗಿ ಎಲ್ಲವನ್ನೂ ಸಹಿಸಿಕೊಂಡಿದ್ದೀರಿ. ಚಿಕ್ಕಮ್ಮ ಹೇಳಿದರು, ಮಗಳೇ, ನೀನು ಈಗ ಮನೆಗೆ ಹೋಗು. ನಿನ್ನ ಅಮ್ಮ ಸರಿ ಹೋಗುತ್ತಾರೆ. ನಾನು ಅವರಿಗಾಗಿ ಪ್ರಾರ್ಥಿಸಿದ್ದೇನೆ. ನಾನು ಹೇಳಿದೆ, ನೀವು ಅವರನ್ನು ಕ್ಷಮಿಸಿ ಅವರನ್ನು ನೋಡಲು ಆಸ್ಪತ್ರೆಗೆ ಬರುತ್ತಿರಲ್ಲವೇ? ಅವರು ಹೇಳಿದರು, ಸರಿ ಮಗಳೇ, ಖಂಡಿತವಾಗಿಯೂ ಬರುತ್ತೇನೆ. ಆದರೆ ಅವರನ್ನು ನೋಯಿಸುವ ಅಥವಾ ದೂಷಿಸುವ ಉದ್ದೇಶದಿಂದ ಅಲ್ಲ. ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನಾನು ಅವರನ್ನು ಕ್ಷಮಿಸಿದ್ದೇನೆ ಎಂದು ಮನದಟ್ಟು ಮಾಡಲು ಬರುತ್ತಿದ್ದೇನೆ. ಮರುದಿನ ನಾನು ಆಸ್ಪತ್ರೆಗೆ ಹೋದಾಗ ಅಮ್ಮನಿಗೆ ಹೇಳಿದೆ, ಚಿಕ್ಕಮ್ಮ ನಿಮ್ಮನ್ನು ಭೇಟಿಯಾಗಲು ಬರಬೇಕೆಂದುಕೊಂಡಿದ್ದಾರೆ. ಅವರು ಏನನ್ನೂ ಮಾತನಾಡುತ್ತಿರಲಿಲ್ಲ.
ಆದರೆ ಕೇಳಿಸಿಕೊಳ್ಳುತ್ತಿರಬಹುದು. ಅಮ್ಮ ಹಾಸಿಗೆ ಮೇಲೆ ಮೌನವಾಗಿ ಮಲಗಿದ್ದರು. ಚಿಕ್ಕಮ್ಮ ಬಾಗಿಲಲ್ಲಿ ನಿಂತಿದ್ದರು ಮತ್ತು ನಿಧಾನಕ್ಕೆ ಮುಂದೆ ಬಂದರು. ಅವರು ಅಮ್ಮನನ್ನು ನೋಡಿ ಅವರ ಹತ್ತಿರ ಹೋಗಿ ನಿಂತರು. ಸ್ವಲ್ಪ ಸಮಯ ಹಾಗೆ ನಿಂತಿದ್ದರು. ನಂತರ ಅವರು ನಿಧಾನಕ್ಕೆ ಹೇಳಿದರು, ಅಕ್ಕ, ನನಗೆ ಗೊತ್ತಿದೆ ನೀವು ಕೇಳಿಸಿಕೊಳ್ಳುತ್ತಿದ್ದೀರಿ ಎಂದು. ನಿಮ್ಮ ಮೌನ ನನಗೆ ಎಲ್ಲವನ್ನೂ ಹೇಳುತ್ತಿದೆ. ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ. ನೀವು ನನಗೆ ಹೇಳಿದ ಪ್ರತಿಯೊಂದು ಮಾತು, ಮಾಡಿದ ಪ್ರತಿಯೊಂದು ಅವಮಾನ, ಬೈಗಳು, ಎಲ್ಲದಕ್ಕೂ ಕ್ಷಮೆ ಕೇಳಬೇಕು ಎಂದುಕೊಂಡಿದ್ದೀರಿ ಎನ್ನುವುದು ನನಗೆ ತಿಳಿಯಿತು. ನಿಮ್ಮ ಮಗಳು ನಿಮ್ಮ ಪರವಾಗಿ ಕ್ಷಮೆ ಕೇಳಿದ್ದಾಳೆ. ನಾನು ಕೂಡ ಎಲ್ಲವನ್ನೂ ಕ್ಷಮಿಸಿದ್ದೇನೆ. ಆಗ ಅಮ್ಮನ ಕಣ್ಣುಗಳಿಂದ ನೀರು ಇಳಿಯುತ್ತಿತ್ತು. ಅವರ ಶರೀರ ಕಂಪಿಸುತ್ತಿತ್ತು. ಅವರ ಕಣ್ಣಲ್ಲಿ ಸುರಿಯುವ ಕಣ್ಣೀರು ಅವರು ಕೇಳಿಸಿಕೊಳ್ಳುತ್ತಿದ್ದಾರೆ ಎನ್ನುವ ಮಾತಿಗೆ ಸಾಕ್ಷಿಯಾಗಿತ್ತು. ಚಿಕ್ಕಮ್ಮ ಹೇಳಿದರು, ಹೌದು ಅಕ್ಕ, ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ. ಪ್ರಪಂಚದ ಪ್ರತಿಯೊಬ್ಬರೂ ತಪ್ಪು ಮಾಡುತ್ತಾರೆ. ಅಕ್ಕ, ನೀನು ತಾಳ್ಮೆಯಿಂದ ಧೈರ್ಯವಾಗಿ ಇರು, ಎಲ್ಲವೂ ಸರಿ ಹೋಗುತ್ತದೆ. ನಾನು ಚಿಕ್ಕಮ್ಮನಿಗೆ ಹೇಳಿದೆ. ಚಿಕ್ಕಮ್ಮ, ನಿಮ್ಮಂಥವರು ಇರುವುದು ತುಂಬ ಕಡಿಮೆ. ಅವರು ತಿರುಗಿ ಹೇಳಿದರು, ಮಗಳೇ, ನಾನು ಕೇವಲ ಇಷ್ಟನ್ನು ಪ್ರಾರ್ಥನೆ ಮಾಡುತ್ತೇನೆ. ನಾನು ಅನುಭವಿಸಿರುವ ಪರಿಸ್ಥಿತಿ ಬೇರೆ ಯಾರಿಗೂ ಬರುವುದು ಬೇಡ. ಅಮ್ಮನ ಮುಖದಲ್ಲಿ ಈಗ ಒಂದು ನೆಮ್ಮದಿ ಇತ್ತು. ನಾನು ಚಿಕ್ಕಮ್ಮನ ಬಗ್ಗೆ ತುಂಬ ಖುಷಿಯಾಗಿದ್ದೆ. ಅಮ್ಮನ ಚಿಕಿತ್ಸೆ ನಡೆಯುತ್ತಿತ್ತು. ಅಣ್ಣ ಕೂಡ ಬೆಂಗಳೂರಿನಿಂದ ವಾಪಸ್ ಬಂದಿದ್ದನು. ಅಮ್ಮನ ಈ ಪರಿಸ್ಥಿತಿಯನ್ನು ನೋಡಿ ಅವನು ದುಃಖಿತನಾಗಿದ್ದನು. ಕೆಲವು ದಿನಗಳ ನಂತರ ಅಮ್ಮನಿಗೆ ಪ್ರಜ್ಞೆ ಬಂದಿತ್ತು. ನಾವು ತಕ್ಷಣ ಕೋಣೆಗೆ ಹೋದೆವು. ಅಮ್ಮ ಕಣ್ಣು ಬಿಟ್ಟಿದ್ದರು, ಆದರೆ ನಾಲಿಗೆ ಈಗಲೂ ತಟಸ್ಥವಾಗಿತ್ತು. ನಾನು ಅಮ್ಮನ ಹತ್ತಿರ ಬಂದು ಹೇಳಿದೆ, ನಾನು ನಿಮ್ಮ ಮಗಳು, ನೀವು ಏನಾದರೂ ಹೇಳಬೇಕೇ? ಅಮ್ಮನ ಕಣ್ಣಲ್ಲಿ ಕಣ್ಣೀರು ಬರುತ್ತಿತ್ತು. ನಾನು ಹೇಳಿದೆ, ಅಮ್ಮ, ನೀವು ಯೋಚಿಸುವ ಅಗತ್ಯ ಇಲ್ಲ. ಚಿಕ್ಕಮ್ಮ ನಿಮ್ಮನ್ನು ಕ್ಷಮಿಸಿದ್ದಾರೆ. ಅಮ್ಮ ಏನೋ ಹೇಳಬೇಕೆಂದುಕೊಳ್ಳುತ್ತಿದ್ದರು, ಆದರೆ ನಾಲಿಗೆ ಚಲಿಸುತ್ತಿರಲಿಲ್ಲ. ಅಮ್ಮ ಚಿಕ್ಕಮ್ಮನೊಂದಿಗೆ ನಡೆದುಕೊಂಡ ರೀತಿ ಅಣ್ಣನಿಗೆ ಗೊತ್ತಾದಾಗ ಅವನು ಕೂಡ ಅಮ್ಮನ ಬಗ್ಗೆ ಬೇಸರ ಮಾಡಿಕೊಂಡಿದ್ದನು. ಸಂಜೆ ಅಪ್ಪಾಜಿ ಬಂದಾಗ ಅವರು ಹೇಳಿದರು, ಮಗ, ನಾನು ಒಂದು ನಿರ್ಧಾರ ತೆಗೆದುಕೊಂಡಿದ್ದೇನೆ. ಇದರಿಂದ ನಿನ್ನ ಅಮ್ಮನ ಚಿಂತೆ ಕಡಿಮೆಯಾಗುತ್ತದೆ. ನಾನು ಆಶ್ಚರ್ಯದಿಂದ ಅಪ್ಪಾಜಿಯನ್ನು ನೋಡಿದೆ. ಅವರು ಹೇಳಿದರು, ನಾವು ಇರುವ ಮನೆ ಕೇವಲ ನಮ್ಮದಷ್ಟೇ ಅಲ್ಲ, ಬದಲಿಗೆ ಅದು ನಿಮ್ಮ ಚಿಕ್ಕಪ್ಪನಿಗೂ ಸೇರುತ್ತದೆ. ನಮ್ಮ ಅಪ್ಪಾಜಿ ಕಾನೂನಾತ್ಮಕವಾಗಿ ಅದನ್ನು ನಮ್ಮಿಬ್ಬರ ಹೆಸರಿಗೆ ಬರೆದಿದ್ದಾರೆ. ಈಗ ನನ್ನ ತಮ್ಮ ಈ ಪ್ರಪಂಚ ಬಿಟ್ಟು ಹೋಗಿದ್ದಾರೆ, ಆದರೆ ಅವರ ಹೆಂಡತಿ ಮಕ್ಕಳು ಜೀವಂತವಾಗಿದ್ದಾರೆ. ನಿಮ್ಮ ಅಮ್ಮ ತಾನೇ ಈ ಮನೆಯ ಪೂರ್ತಿ ಹಕ್ಕುದಾರಳಾಗಬೇಕು ಎಂದುಕೊಂಡಿದ್ದಳು. ನಾನು ಜವಾಬ್ದಾರಿಯುತವಾಗಿ ಈ ಮನೆಯನ್ನು 2 ಭಾಗ ಮಾಡುತ್ತೇನೆ. ಒಂದು ನನಗೆ ಮತ್ತು ಇನ್ನೊಂದು ನಿಮ್ಮ ಚಿಕ್ಕಪ್ಪನಿಗೆ. ನಿಮ್ಮ ಚಿಕ್ಕಪ್ಪನಿಗೆ ಸೇರಿರುವುದು ನಿಮ್ಮ ಚಿಕ್ಕಮ್ಮನದಾಗುತ್ತದೆ. ಅವರು ತುಂಬ ಚಿಂತಿತರಾಗಿದ್ದಾರೆ ಮತ್ತು ಆ ಚಿಕ್ಕ ಕೋಣೆಯಲ್ಲಿ ತುಂಬ ಕಷ್ಟದಿಂದ ಜೀವನ ನಡೆಸುತ್ತಿದ್ದಾರೆ. ನಿಮ್ಮ ಅಮ್ಮ ಚಾಣಾಕ್ಷತನದಿಂದ ಪೂರ್ತಿ ಮನೆಯನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದರು. ತನ್ನ ತಂಗಿಯನ್ನು ಯಾವಾಗಲೂ ನೌಕರಳನ್ನಾಗಿ ಮಾಡಿಟ್ಟುಕೊಂಡರು. ಇನ್ನು ಮುಂದೆ ಹೀಗೆ ನಡೆಯುವುದಿಲ್ಲ. ಇನ್ನು ನಾವು ತೊಂದರೆ ಅನುಭವಿಸುವುದು ಬೇಡ. ನಿಮ್ಮ ಅಮ್ಮ ಕೂಡ ಇನ್ನು ನೋವು ಅನುಭವಿಸುವುದು ಬೇಡ. ಹೀಗಾಗಿ ನಾಳೆ ನಾನು ವಕೀಲರನ್ನು ಕರೆದಿದ್ದೇನೆ. ಮನೆಯ ಅರ್ಧ ಭಾಗ ನಿಮ್ಮ ಚಿಕ್ಕಮ್ಮನ ಹೆಸರಿಗೆ ಮಾಡಿಕೊಡುತ್ತೇನೆ. ನಾನು ಮತ್ತು ಅಣ್ಣ ಅಪ್ಪಾಜಿಯ ಮಾತಿನಿಂದ ಖುಷಿಯಾಗಿದ್ದೆವು. ಅಣ್ಣ ಹೇಳಿದನು, ಅಪ್ಪಾಜಿ, ನೀವು ಈ ನಿರ್ಧಾರವನ್ನು ತೆಗೆದುಕೊಂಡು ಒಳ್ಳೆಯ ಕೆಲಸ ಮಾಡಿದ್ರಿ. ಹೀಗೆ ಮಾಡುವುದರಿಂದ ಅಮ್ಮನಿಗೂ ನೆಮ್ಮದಿ ಸಿಗುತ್ತದೆ. ಅವರ ಶಿಕ್ಷೆ ಕೂಡ ಕಡಿಮೆಯಾಗಬಹುದು. ಮರುದಿನ ಅಪ್ಪಾಜಿ ಹಾಗೆ ಮಾಡಿದರು. ಚಿಕ್ಕಮ್ಮ ಮತ್ತು ಅವರ ಮಕ್ಕಳನ್ನು ಕರೆದು, ಇನ್ನು ನೀವು ಈ ಮನೆಯ ಅರ್ಧ ಭಾಗದ ಹಕ್ಕುದಾರರಾಗುತ್ತೀರಿ ಎಂದು ಹೇಳಿದರು. ಚಿಕ್ಕಮ್ಮನ ಕಣ್ಣಲ್ಲಿ ಕಣ್ಣೀರು ಬಂತು. ಅವರ ಮಕ್ಕಳು ಆಶ್ಚರ್ಯದಿಂದ ನೋಡುತ್ತಿದ್ದರು ಮತ್ತು ಹೇಳಿದರು, ಅಮ್ಮ, ನಾವು ಈಗ ಈ ಮನೆಯಲ್ಲಿ ಇರುವುದೇ? ಅಪ್ಪಾಜಿ ಹೇಳಿದರು, ಹೌದು ಮಕ್ಕಳೇ, ನೀವು ಇನ್ನೂ ಈ ಮನೆಯಲ್ಲಿ ಇರಬಹುದು. ಆ ದಿನ ಡಾಕ್ಟರ್ ಹೇಳಿದರು, ನಿಮ್ಮ ಅಮ್ಮನ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಕಾಣಿಸುತ್ತಿದೆ. ಇದನ್ನು ಕೇಳಿ ನಮಗೆ ಸಂತೋಷವಾಯಿತು. ಸಮಯ ಹೀಗೆ ಕಳೆಯುತ್ತಿತ್ತು ಮತ್ತು ಅಮ್ಮನ ಆರೋಗ್ಯ ಕೂಡ ಸುಧಾರಿಸುತ್ತಿತ್ತು. ಡಾಕ್ಟರ್ ಹೇಳಿದರು, ನೀವು ಬಯಸಿದರೆ ಈಗ ನಿಮ್ಮ ಅಮ್ಮನನ್ನು ಮನೆಗೆ ಕರೆದುಕೊಂಡು ಹೋಗಬಹುದು. ಅಲ್ಲಿ ಅವರ ಚಿಕಿತ್ಸೆಯನ್ನು ಮುಂದುವರಿಸಬಹುದು. ಆದರೆ ನೀವು ಇವರ ಬಗ್ಗೆ ತುಂಬ ಕಾಳಜಿ ತೆಗೆದುಕೊಳ್ಳಬೇಕು. ಸರಿಯಾದ ಸಮಯಕ್ಕೆ ಔಷಧಿ ಕೊಡಬೇಕು. ಬೇರೆ ಎಲ್ಲ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮಾಡಬೇಕು. ಚಿಕ್ಕಮ್ಮ ಹೇಳಿದರು, ನಾನು ಜವಾಬ್ದಾರಿ ತೆಗೆದುಕೊಳ್ಳುತ್ತೇನೆ. ಅಕ್ಕನನ್ನು ನಾನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ನಾವು ಅಮ್ಮನನ್ನು ಆಸ್ಪತ್ರೆಯಿಂದ ಕರೆದುಕೊಂಡು ಬಂದೆವು. ಚಿಕ್ಕಮ್ಮ ಅಮ್ಮನ ಸೇವೆ ಮಾಡುತ್ತಿದ್ದರು. ಅಮ್ಮ ಏನನ್ನೂ ಹೇಳಲು ಪ್ರಯತ್ನಿಸುತ್ತಿದ್ದರು. ಅವರ ಕಣ್ಣಲ್ಲಿ ಕಣ್ಣೀರು ಬರುತ್ತಿತ್ತು. ಆದರೆ ಇನ್ನೂ ಅವರು ಮಾತನಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ ಅವರು ಮನಸ್ಸಿನಲ್ಲಿ ಚಿಕ್ಕಮ್ಮ ಮತ್ತು ಅವರ ಮಕ್ಕಳೊಂದಿಗೆ ಕ್ಷಮೆ ಕೇಳಲು ಬಯಸುತ್ತಿದ್ದರು ಮತ್ತು ಜೊತೆಗೆ ಇದನ್ನು ಹೇಳಬೇಕೆಂದುಕೊಳ್ಳುತ್ತಿರಬಹುದು, ನಾನು ನಿಮ್ಮ ಜೊತೆ ತಪ್ಪಾಗಿ ನಡೆದುಕೊಂಡರೂ ನೀವು ನನ್ನ ಸೇವೆ ಮಾಡುತ್ತಿದ್ದೀರಿ. ಇದು ನಿಮ್ಮ ಒಳ್ಳೆಯತನಕ್ಕೆ ಸಾಕ್ಷಿ. ಚಿಕ್ಕಮ್ಮನಿಗೆ ಅವರ ಹಕ್ಕು ಸಿಕ್ಕಿತ್ತು. ಅವರು ಈಗ ನಮ್ಮ ಮನೆಯಲ್ಲಿ ನೌಕರರಾಗಿ ಅಲ್ಲ, ಬದಲಾಗಿ ಪರಿವಾರದ ಸದಸ್ಯರಾಗಿ ಇದ್ದರು. ಅಣ್ಣ ಅಮ್ಮನ ಚಿಂತೆಯಲ್ಲಿ ಪುನಃ ಬೆಂಗಳೂರಿಗೆ ನೌಕರಿಗೆ ಹೋಗುವ ಯೋಚನೆ ಬಿಟ್ಟನು ಮತ್ತು ನಮ್ಮ ಜೊತೆಗೆ ಇಲ್ಲಿಯೇ ಇರುತ್ತಿದ್ದನು. ಈಗ ನಾವೆಲ್ಲರೂ ಸೇರಿ ಮನೆಯ ಕೆಲಸ ಮಾಡುತ್ತಿದ್ದೆವು. ಅಮ್ಮನ ಸೇವೆ ಕೂಡ ಮಾಡುತ್ತಿದ್ದೆವು. ಮೊದಲು ಚಿಕ್ಕಮ್ಮ ಮತ್ತು ಅವರ ಮಕ್ಕಳು ಕಷ್ಟಪಡುತ್ತಿದ್ದರು. ಈಗ ನಾವೆಲ್ಲರೂ ನೆಮ್ಮದಿಯಿಂದ ಇರುತ್ತಿದ್ದೆವು.
ಅಮ್ಮ ಈಗಲೂ ಹಾಗೆ ಹಾಸಿಗೆ ಮೇಲೆ ಮಲಗಿದ್ದರು. ಚಿಕ್ಕಮ್ಮನ ಸೇವೆಯ ಕಾರಣದಿಂದ ಅವರು ಬದುಕಿದ್ದಾರೆ. ನಾನು ಯೋಚಿಸುತ್ತಿದ್ದೆ, ತಪ್ಪು ಮಾಡುವವರು ಜನರಿಂದ ತಪ್ಪಿಸಿಕೊಳ್ಳಬಹುದು, ಆದರೆ ದೇವರ ಕೈಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅವನು ಒಮ್ಮೆ ಲಾಠಿ ಬೀಸಿದರೆ ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಈಗ ಅಮ್ಮ ಕೂಡ ಮಲಗಿ ತಮ್ಮ ಕೆಟ್ಟ ಕರ್ಮದ ಫಲವಾಗಿ ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಆದರೆ ಅವರ ಶಿಕ್ಷೆ ಚಿಕ್ಕಮ್ಮನ ಕಾರಣದಿಂದ ಕಡಿಮೆಯಾಗಿದೆ. ಅವರ ಮನಸ್ಸು ನೆಮ್ಮದಿಯಿಂದ ಇದೆ. ಅವರ ಶರೀರ ಯಾವುದೇ ಕೆಲಸ ಮಾಡುತ್ತಿಲ್ಲ, ಆದರೆ ಅವರು ಒಳಗಿನಿಂದ ಖುಷಿಯಾಗಿ ನೆಮ್ಮದಿಯಿಂದ ಇದ್ದಾರೆ. ಮತ್ತು ಬಹುಶಃ ಅವರು ಯೋಚಿಸುತ್ತಿರಬಹುದು, ಕಳೆದು ಹೋದ ದಿನಗಳಲ್ಲಿ ತನ್ನ ತಂಗಿಯನ್ನು ಅಷ್ಟು ಹಿಂಸೆ ಅವಮಾನ ಮಾಡದಿದ್ದರೆ ತಾನು ಇಂದು ಈ ರೀತಿ ಹಾಸಿಗೆ ಮೇಲೆ ಮಲಗಿ ನೋವು ಅನುಭವಿಸಬೇಕಿರಲಿಲ್ಲ ಎಂದುಕೊಳ್ಳುತ್ತಿರಬಹುದು. ವೀಕ್ಷಕರೇ, ನಮ್ಮ ಈ ಕತೆ ನಿಮಗೆ ಹೇಗೆ ಅನಿಸಿತು? ನಮ್ಮ ಕತೆ ನಿಮಗೆ ಇಷ್ಟವಾದರೆ ಅವಶ್ಯವಾಗಿ ಲೈಕ್, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹೊಸ ಭಾವನಾತ್ಮಕ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.